ಹೆಂಗ್ ಕಾಣಿಸ್ತಿದ್ದೀರಾ ಗೊತ್ತಾ? ಗೂಗಲ್ ಇಂದ ತಕೊಂಡಿದ್ ಫೋಟೋ ಇಲ್ಲಿ ನೋಡ್ರಿ. ನೈಟ್ ಅಲ್ಲಿ ಈ ತರ ಆಗೈತೆ ಅನ್ನೋ ಸೇಮ್ ಫೋಟೋನ ರಿಸೆಂಬಲ್ ಮಾಡಿರೋದು ಇದನ್ನ. ಬಟ್ ಈಗ ಪ್ರಾಬ್ಲಮ್ ಏನಾಗಿದೆ ಅಂದರೆ ಚಿಲ್ಪಿಲ್ ಅವ್ರಿಗೆ ಇನ್ನೂ ಕಾನ್ಶಿಯಸ್ ಇಲ್ಲ. ಯಾಕಂದರೆ ಅವ್ರಿಗೆ ಗ್ಲಾಸ್ ಎಲ್ಲ ಚುಚ್ಕೊಬಿಟ್ಟಿದೆ, ಬ್ಲಡ್ ಲಾಸ್ ಆಗಿದೆ ಜಾಸ್ತಿ. ಹೈ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವ್ಲಾಗ್. ನಾನು ನಿಮ್ಮ SMR ಎಲ್ಲರೂ ಸಾಕಾಗಿದ್ದೀರಾ ಅಂತ ಅನ್ಕೊಂತೀನಿ. ಫೈನಲಿ ಒಂದು ಕ್ರೇಜಿ ಆಗಿರುವಂತದ್ದು ಬೇರೆ ಲೆವೆಲ್ ಶಿಟ್ ವ್ಲಾಗ್ ಮಾಡ್ತಾ ಇದೀವಿ ನಾವು. ಯಾವ ತರ ಅಂತ ಅಂದ್ರೆ ಪ್ರ್ಯಾಂಕಿಂಗ್ ಸಿಮ್ರಾನ್ ಆಕ್ಸಿಡೆಂಟ್ ಪ್ರ್ಯಾಂಕ್ ಮಾಡ್ತಾ ಇದೀನಿ. ಸೊ ನಾವು ಇವತ್ತು ಆಕ್ಚುಲಿ ಬಂದಿದೀವಿ, ಎಲ್ಲಿಂದ ಬಂದಿದೀವಿ? ಬಾಗಲಕೋಟೆಯಿಂದ ವಾಪಸ್ ಬಂದಿದೀವಿ. ಟೈಮ್ ಬಂದ್ಬಿಟ್ಟು 3 ಗಂಟೆ, ಇಲ್ಲಿ ನೋಡ್ರಿ 2:55. ಸೊ 2 ಗಂಟೆ 55 ನಿಮಿಷ. ಇವಾಗ ಆಲ್ರೆಡಿ ಸಿಮ್ರಾನ್ ಮಲಗಿರ್ತಾಳೆ, ಅವ್ರು ಫೋನ್ ಮಾಡಿದ್ರು ಎತ್ತಲ್ಲ. ಸೊ ಈ ಪ್ಲಾನ್ ಏನಂತ ಅಂದ್ರೆ, ನಾನ್ ಡ್ರೈವ್ ಮಾಡ್ತೀನಿ ಅಂತ ಸಿಮ್ರಾನ್ಗೆ ಹೇಳಿದ್ದೆ ಆಲ್ರೆಡಿ ಮಲಗಕ್ ಮುಂಚೆ. ಸೊ ನಾನ್ ಡ್ರೈವ್ ಮಾಡ್ತಾ ಇದೀನಿ, ಚಿಲ್ಪಿಲು ಮುಂದೆ ನನ್ನ ಜೊತೆ ಕೂತಿರ್ತಾನೆ ಅಂತ ಅವಳಿಗೆ ಗೊತ್ತಿರುತ್ತೆ. ಸೊ ಹಿಂದ್ಗಡೆ ಅಭಿ, ಸುಹಾಸು ಮತ್ತೆ ಗುರು ಇರ್ತಾರೆ. ಸೊ ಇವ್ರು 3 ಜನ ಸಿಮ್ರಾನ್ಗೆ ಹೋಗಿ ಫೋನ್ ಮಾಡ್ತಾರೆ. ಯಾಕಂತ ಅಂದ್ರೆ ಬೆಳಿಗ್ಗೆ ಅವಳಿಗೆ ಟೆನ್ಷನ್ ಕೊಡ್ಬೇಕು ನಾವು. ಬೆಳಿಗ್ಗೆ ನಾನು ಹಾಸ್ಪಿಟ್ಲಿಗೆಲ್ಲ ಅಡ್ಮಿಟ್ ಆಗೋ ತರ, ನಾನು ಚಿಲ್ಪಿಲು ಬ್ಲಡ್ ಅಲ್ಲಿ ಒಂದ್ ಸ್ವಲ್ಪ ಎಲ್ರಿಗೂ ಮೇಕಪ್ ಮಾಡೋ ತರದ್ದು ಇದೆಲ್ಲ ಹುಡುಕ್ತಾ ಇರ್ತೀವಿ. ಸೊ ಆಬ್ವಿಯಸ್ಲಿ ಬೆಳಿಗ್ಗೆ ಅವಳಿಗೆ ಅಟೆಂಡ್ ಮಾಡಲ್ಲ ನಾವು ಕಾಲ್ಸ್ನ. ಸೊ ಇವಾಗ ಫೋನ್ ಮಾಡಿಸ್ತೀನಿ ಎಲ್ಲರ ಕೈಲೂ. ಸುಹಾಸ್ ಫೋನ್ ಮಾಡಿ, ನೀನು 3 ಸಲ ಫೋನ್ ಮಾಡೋ, ಬ್ಯಾಕ್ ಟು ಬ್ಯಾಕ್ ಫೋನ್ ಮಾಡ್ರಿ. ನಾನು ಮಾಡ್ತೀರಾ? ನೀನ್ ಮಾಡ್ಬೇಡಲ್ಲ, ಬೆಡ್ಡಲ್ಲಿ ಇರ್ತೀಯಲ್ಲ, ನೀನ್ ಮಾಡಿ ನಾನು ತರ ಆಕ್ಟಿಂಗ್ ಮಾಡ್ತೇನೆ. ಎತ್ತಲ್ಲ ಅವಳು ಫೋನ್, ನೋಡಿ ಏರೋಪ್ಲೇನ್ ನೋಡಕ್ ಮಲಗಿರ್ತಾಳೆ, ಎತ್ತಲ್ಲ. ಓಕೆನಾ ಇಬ್ರು ಜೊತೆ ಮಾಡ್ತಾವ್ರ? ಬಿಸಿ ಬರ್ತಾ ಇದೆ. ನಾನ್ ಮಾಡ್ತಾರ. ಕರೆಕ್ಟ್ ಆಗ್ತಾರ? ಲೌಡ್ ಸ್ಪೀಕರ್ ಬಿಡು. ಕರೆಕ್ಟ್ ಆಗ್ತಾರ? ಕನೆಕ್ಟ್ ಆಗಲ್ಲ. ಯಾಕೆ ಹೇಳು? ಏರೋಪ್ಲೇನ್ ಮಾಡಿ ಬ್ಲಾಕ್ ಕರೆಕ್ಟ್ ಆಗ್ತದೆ. ಏರ್ಪ್ಲೇನ್ ಮೋಡ್ ಅಲ್ಲಿ ಇರುತ್ತೆ. ಕರೆಕ್ಟ್ ಆಗಿ ಮಾಡು. ಬೆಳಿಗ್ಗೆ ಒಳಗೆ ಎಲ್ಲರದ್ದು ನೋಟಿಫಿಕೇಶನ್ ಹೋಗ್ಬೇಕು. ಇವಾಗ 3 ಗಂಟೆ, ನಾವು ಮನೆಗೆ ಹೋಗಿ ಮಲಗೋಷ್ಟೇ 3:30 ಆಗೋಗುತ್ತೆ. ಸೊ ಎಲ್ರಿಗೂ ನೋಟಿಫಿಕೇಶನ್ ಹೋಗಿದ್ರೆ ಅವ್ರಿಗೂ ಕೂಡ ಒಂದ್ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ. ಬೆಳಿಗ್ಗೆ ಎದ್ದು ಏನಕ್ಕೆಲ್ಲ ಕಾಲ್ ಮಾಡೋರೆ ಅಂತ ಆದ್ರೂ ಅವ್ರು ಕಾಲ್ ಮಾಡ್ತಾಳೆ. ಇಲ್ಲಿ ನೋಡಿ, ಇವ್ರಿಬ್ರು ಎಷ್ಟು ಕಷ್ಟ ಪಡ್ತಾ ಇದ್ರೆ. ಇಲ್ಲಿ ಒಬ್ಬ ಅಲ್ಲಿ ಕೂತಾನ. ಗುರು ಸರಿ ಸರಿ ಆಟಿಕೆ ಇಲ್ಲ ಗುರು, ಮಾಡು ಗುರು, ನೀನೊಂದ್ 2 ಸಲ ಪಟ್ಟಲ್ಲ. ಓಕೆ, ನನಗೆ ಗೊತ್ತಿರೋ ಪ್ರಕಾರ ಅವಳು ಹೆವಿ ಟೆನ್ಸ್ ಆಗ್ತಾಳೆ ಅಂತ ಅನ್ಕೊಂಡಿದೀನಿ. ನೋಡೋಣ ಹೆಂಗಿರುತ್ತೆ ಅಂತ. ಬಿಕಾಸ್ ನಾನು ನಮ್ದೆಲ್ಲ ಪ್ರ್ಯಾಂಕ್ಸ್ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಇವಾಗ ಸ್ಟ್ರೆಸ್ ನ ಅವಳಿಗೆ ತಡ್ಕೊಳಕಾದ್ರೆ ದೇವ್ರ ಶಕ್ತಿ ಕೊಡ್ಲಿ ಅಂತ ಅನ್ಕೊಂತೀನಿ. ಆಬ್ವಿಯಸ್ಲಿ ಹೊಡೆದು ಏರೋಪ್ಲೇನ್ ಮಾಡಿದ್ರು 3 ಸಲ ಇಬ್ರು ಮಾಡೋರು. ನೀನು ಮಾಡ್ಬಿಡು ಗುರು, 1-2 ಸಲ ಮಾಡು. ಸೊ ಇವಾಗ ಎಲ್ಲ ಮಾಡಿ ಅವಳಿಗೆ ಬೆಳಿಗ್ಗೆ ಆಬ್ವಿಯಸ್ಲಿ ಸ್ವಿಚ್ ಆನ್ ಮಾಡಿದ ತಕ್ಷಣ ಫೋನ್ ನ ನೋಟಿಫಿಕೇಶನ್ ಹೋಗುತ್ತೆ ಬ್ಯಾಕ್ ಟು ಬ್ಯಾಕ್. ಕಟ್ ಮಾಡ್ರಿ. ನೀನೇನ್ ಮಾಡು ಗೊತ್ತಾ, ಇಂದು ಈ ಗ್ರ್ಯಾಂಡ್ ವಿಟಾರ ಕಾರ್ದು ಫೋಟೋ ತಕೊಂಡು ಆಕ್ಸಿಡೆಂಟ್ ಆಗಿರೋ ತರ ಚಾಟ್ ಜಿಪಿಟಿ ರೆಡಿ ಮಾಡು. ಓಕೆನಾ? ನಾ ಫೋಟೋ ತಗೊಂಡ್ ಕೊಡ್ತೀನಿ, ನೀನ್ ಮಾಡು. ಪ್ರಾಂಪ್ಟ್ ಹಾಕದ ಆಕ್ಸಿಡೆಂಟ್ ಮಾಡಿಸ್ಬೇಕು. ಅದನ್ನ ನಾವೇನ್ ಅನ್ಕೊಂಡಿದೀವಿ, ಗಾಡಿನ ಆಕ್ಸಿಡೆಂಟ್ ಮಾಡ್ಸಿರೋ ತರ ಫೋಟೋ ತೋರಿಸೋದು. ಯಾಕಂತ ಅಂದ್ರೆ ಇವ್ರಿಗೂ ಅಷ್ಟೇ ಮೇಕಪ್ ಮಾಡಿಸ್ಬೇಕು. ಬೆಳಿ ಯಾರು ಪ್ರೊಸ್ಥೆಟಿಕ್ ಅವ್ರನ್ನ ಹುಡುಕಿ ಒಂಚೂರು ಗಾಯ ಆಗಿರೋ ತರ, ಬ್ಲಡ್ ಆಗಿರೋ ತರ ಮಾಡಿಸ್ಬೇಕು. ನಾನ್ ಫುಲ್ ಮಮ್ಮಿ ಸೂಟ್ ತರ ಫುಲ್ ಬ್ಯಾಂಡೇಜ್ ಸುತ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ತೀನಿ. ಒಂದ್ ಫೋಟೋ ತಕೊಂಡ್ಬಿಟ್ಟು ಗಾಡಿನ ತೋರ್ಸೋಣ ಯಾವ ತರ, ಇದ್ರ ಮೇಲೆ ಏನಾದ್ರು ಚಿಕ್ಕ ಪುಟ್ಟದಾಗಿ ಇಲ್ಲ ದೊಡ್ಡದಾಗಿ ಏನಾದ್ರು ಕಾಣತ್ರ ಇದ್ರ ಮೇಲೆ ಹಚ್ಬೋದಾ? ಇಲ್ಲಿ ಪೈಪ್ ಇದೆಯಲ್ಲ, ಇದ್ರ ಮೇಲೆ ಹಚ್ಬಿಟ್ಟು ಇವಾಗ ಇಷ್ಟು ಪ್ಲಾನ್ ಇದಾವೆ. ನೆಕ್ಸ್ಟ್ ಮಾರ್ನಿಂಗ್ ಅವಳು ಹೆಂಗಿರುತ್ತೆ ರೆಸ್ಪಾನ್ಸ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಬಿಕಾಸ್ ಫೋನ್ ಎತ್ತಲ್ಲ, ನಾನು ಫೋನ್ ಮಾಡ್ತಾಳೆ ಅವಳು ಬೆಳಿಗ್ಗೆ. ನಾನಂತೂ ಫೋನ್ ಎತ್ತಲ್ಲ, ನನ್ನ ಫೋನ್ ಸ್ವಿಚ್ ಆಫ್ ಇರುತ್ತೆ, ಚಿಲ್ಪಿನ್ ಫೋನ್ ಸ್ವಿಚ್ ಆಫ್ ಇರುತ್ತೆ. ಇವ್ರು 3 ಜನಕ್ಕೆ ವಾಪಸ್ ಮಾಡಿದಾಗ ಇವ್ರು ಹೆಂಗ್ ಹೇಳ್ತಾರೆ, ಏನ್ ಹೇಳ್ತೀರಾ? ಹೋಟ್ಲ್ ಯಾವ್ದಾದ್ರು ಹೋಟ್ಲ್ ಅಂತ ಏನಕ್ಕೆ ಊಟ ಮಾಡ್ತಾ ಇದ್ದಾರೆ? ಹಾಸ್ಪಿಟಲ್ ಯಾವ ಹಾಸ್ಪಿಟಲ್ ಹೇಳೋದು? ಅಲ್ಲೇ ಯಾವ್ದಕ್ಕೂ ಸೇರ್ಕೊಂಡಿದೀವಿ ಅಂತ ಹೇಳೋಣ. ಬೆಂಗಳೂರಿಗೆ ಬರಕ್ಕೆ ರೀಚ್ ಆಗ್ಲಿಲ್ಲ ಅಂತ ಹೇಳ್ಬಿಡೋಣ. ಓಕೆ, ಚಿತ್ರದುರ್ಗದಲ್ಲಿ ಯಾವ್ದೋ ಹಾಸ್ಪಿಟಲ್ ಸೇರ್ಕೊಂಡ್ವಿ, ಅಲ್ಲೇ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಮಾಡ್ಬೋದು. ಹಂಗೆ ಮಾಡೋಣ ಗೈಸ್. ಬಟ್ ಅವ್ಳು ಬರ್ಬೇಕು ಅಂತ ಅಂದ್ರೆ ಏನ್ ಮಾಡೋದು? ಅವ್ಳು ಬರ್ಬೇಕಲ್ಲ, ನಮ್ಗೆ ಅವ್ಳ ರಿಯಾಕ್ಷನ್ ಬೇಕಲ್ಲ. ಚಿತ್ರದುರ್ಗ ಬರ್ತಾಳ ಅವಳು. ನೋಡು, ನಾವು ಮತ್ತೆ ಚಿತ್ರದುರ್ಗ ಹೋಗ್ಬೇಕಲ್ಲ. ಚೆನ್ನಾಗೈತೆ. ನಾವ್ ಮತ್ತೆ ಚಿತ್ರದುರ್ಗಕ್ಕೆ ಹೆಂಗ್ ಹೋಗ್ತೇವೆ ಅದನ್ನೆಲ್ಲ ಮಾಡಕ್ಕೆ? ಕ್ರೇಜಿ ಐತೆ ಅದು. ಓಕೆ, ಓಕೆನಾ? ಓಕೆ. ಸ್ಟೇಷನ್ ಮುಂದೆ ತೆಗ್ದಿರೋ ಫೋಟೋ ಈಗ ಸ್ಟೇಷನ್ ಹಾಕೋರು. ಇವಾಗ ಗಾಡಿ ಆಕ್ಸಿಡೆಂಟ್ ಆಗುತ್ತೆ. ಲೆಟ್ಸ್ ಗೋ ಗೈಸ್. ಕ್ರೇಜಿ ಆಗಿ ಬರುತ್ತೆ ಪ್ರ್ಯಾಂಕು, ಮಜಾ ಇರುತ್ತೆ. ಗೊತ್ತಾಗೋದಿಲ್ಲ, ಮಾಡೋಣ ಬನ್ನಿ. ನಾನೇನ್ ಅನ್ಕೋತೀನಿ ಗೊತ್ತಾ, ಗಾಡಿ ಆಕ್ಸಿಡೆಂಟ್ ಆಗೋದು ಫೋಟೋ ಕಳಿಸ್ಬೇಕು. ಬೆಳಿಗ್ಗೆ ವಾಪಸ್ ಫೋನ್ ಮಾಡಿದಾಗ ಫೋಟೋ ಕಳಿಸ್ತೀನಿ. ಗಾಡಿ ಆಕ್ಸಿಡೆಂಟ್ ಆಗಿರೋ ಸುಹಾಸಿಗೆ ಆಕ್ಸಿಡೆಂಟ್ ಆಗಿರೋ ಫೋಟೋ ಕಳ್ಸಕ್ ಹೇಳಿದೀನಿ. ಇವಾಗ ಫೋಟೋ ತಗೊಂತಾ ಇದ್ದಾನೆ. ಇವಾಗ ಫೋಟೋ ತಗೊಳ್ಳೋದು
ಗಾಡಿ ತೆಗೆದು ನಿಲ್ಸ್ಬಿಟ್ಟು ಫೋಟೋ ತೆಗೆದು ಚಾಟ್ GPT ಹಾಕಿ ಎಡಿಟ್ ಮಾಡಿಸ್ಬೇಕು ಅದನ್ನ. ಅದಾದ್ಮೇಲೆ ಇನ್ನೊಂದೇನ್ ಪ್ಲಾನ್ ಮಾಡಿದೀವಿ ಅಂತ ಅಂದ್ರೆ, ಚಿತ್ರದುರ್ಗದಲ್ಲೇ ಸೇರಿದೀವಿ ಹಾಸ್ಪಿಟಲ್ ಅಂತ ಹೇಳೋದು. ಇಲ್ಲ ಅಂತ ಅಂದ್ರೆ ಅವಳಿಗೆ ಡೌಟ್ ಬರುತ್ತೆ, ಇಲ್ಲೆಲ್ಲೇ ಸೇರಿದೀವಿ ಅಂತ ಹೇಳಕ್ ಆಗಲ್ಲ, ಅವ್ಳು ಬರ್ಬೇಕಲ್ಲ. ನೈಟ್ ಚಿತ್ರದುರ್ಗದಲ್ಲಿ ಟ್ರೀಟ್ಮೆಂಟ್ ತಗೊಂಡ್ವಿ, ಇವಾಗ ಶಿಫ್ಟ್ ಮಾಡಿದ್ದಾರೆ ಬ್ಯಾಂಗ್ಳೂರಿಗೆ ಅಂತ ಹೇಳ್ಬಿಟ್ಟು ಹೇಳಿಸ್ಬೇಕು. ಸೊ ಇದನ್ನ ಪ್ಲಾನ್ ಮಾಡ್ಕೊಂಡಿದೀವಿ. ಸೊ ಲೆಟ್ಸ್ ಗೋ. ಸೊ ಕ್ರೇಜಿ ಆಗಿರೋಂಥ ಪ್ರಾಂಕ್ ಯಾರು ಟ್ರೈ ಮಾಡ್ಬೇಡ್ರಿ, ವೀಕ್ ಆರ್ಟಿಸ್ಟಿಗಂತೂ ಡೆಫಿನೆಟ್ಲಿ ಅಲ್ಲ. ಸೊ ಐ ಆಮ್ ವೆರಿ ಸಾರಿ, ಇವಾಗಲೇ ಮುಂಚೆನೆ ಹೇಳ್ಬಿಟ್ಟಿದೀನಿ. ವೆರಿ ಸಾರಿ ಸಿಮು, ಯಾವುದೇ ರೀತಿ ಹರ್ಟ್ ಮಾಡೋ ಅಂತ ಇಂಟೆನ್ಷನ್ ಇಲ್ಲ. ಬಟ್ ತುಂಬಾ ಜನ ಹೇಳ್ತಾ ಇದಾರೆ ನನಗೆ ಪ್ರಾಂಕ್ ಮಾಡು, ಆಕ್ಸಿಡೆಂಟ್ ಪ್ರಾಂಕ್ ಮಾಡಿ ಅಂತ. ಅದಕ್ಕೆ ಫೈನಲಿ ಮಾಡ್ತಾ ಇದೀನಿ. ನಿನಗೆ ಗೊತ್ತಿಲ್ಲದಲೇ ಮಾಡ್ತಾ ಇದೀನಿ, ಐ ಆಮ್ ವೆರಿ ಸಾರಿ. ಆಮೇಲೆ ಬೇರೆ ಟೈಮಲ್ಲಿ ನಿಂದು ಪ್ಲಾನ್ ಮಾಡೋದು ಗೊತ್ತಿರಲ್ಲ, ಬಟ್ ಆಬ್ವಿಯಸ್ಲಿ ಇದು ತುಂಬಾ ಸೀರಿಯಸ್ ಪ್ರಾಂಕ್ ಅಲ್ವಾ, ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಆಗುವಂತ ವಿಚಾರ, ಅದಕ್ಕೋಸ್ಕರ. ಲೆಟ್ಸ್ ಗೋ ಗೈಸ್, ಇವಾಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಬೆಳಿಗ್ಗೆ ಅಪ್ಡೇಟ್ ಮಾಡ್ತೀನಿ ನಿಮ್ಗೆ ಮಿಕ್ಕಿ ವಿಚಾರನ. ಗುಡ್ ನೈಟ್. 6 hours later. ಗೈಸ್, ಇವಾಗ ಚಾಟ್ GPT ಹಾಕ್ಬಿಟ್ಟು ಕಾರು ಹೆಂಗೆ ಆಕ್ಸಿಡೆಂಟ್ ಆಗೈತೆ ಅಂತ ಹೇಳ್ಬಿಟ್ಟು ತೋರಿಸಿದಿರಿ, ಅದನ್ನ ಸಿಮ್ರಾನಿಗೆ ಫಾರ್ವರ್ಡ್ ಮಾಡಕ್ ಕೇಳಿದೆ, ಆಯ್ತಾ ನಾನು. ಸೊ ಇಲ್ಲಿ ನೋಡ್ರಿ, ಇದು ಬೆಳಿಗ್ಗೆ ಆಗಿರೋ ಕಾರು, ಇದು ನಾವು ಗೂಗಲ್ ಇಂದ ತಗೊಂಡಿದ್ ಫೋಟೋ. ಇಲ್ಲಿ ನೋಡ್ರಿ, ನೈಟ್ ಅಲ್ಲಿ ಈ ತರ ಆಗೈತೆ ಅನ್ನೋ ಸೇಮ್ ಫೋಟೋನ ರಿಸೆಂಬಲ್ ಮಾಡಿರೋದು. ಇದನ್ನ ಸೆಕ್ಸಿ ಆಗಿ ಕಾಣ್ತೈತೆ. ಸೊ ಡೌಟೇ ಬರಲ್ಲ, ಆ ತರ ಕಾಣ್ತೈತೆ. ಆಬ್ವಿಯಸ್ಲಿ ಅವಳು ಅಷ್ಟೊಂದು ಥಿಂಕು ಮಾಡಲ್ಲ. ಫೋನ್ ಮಾಡಿಸಿ ಅವಳಿಗೆ ಇದನ್ನೆಲ್ಲ ಅಪ್ಡೇಟ್ ಮಾಡಿಸ್ತಾ ಇದ್ದೀನಿ. ಸೊ ನೋಡೋಣ ಅವಳು ಯಾವ ಥರ ತಗೊತಾಳೆ ಅಂತ. ಲೆಟ್ಸಿ, ನಾನು ಸ್ವಲ್ಪ ಹೊತ್ತು ಏನೇನು ಬೇಕೆಲ್ಲ ರೆಡಿ ಮಾಡ್ಕೊತೀನಿ. ಆಮೇಲೆ ಇವ್ರು ಫೋನ್ ಮಾಡಿ ಅವಳಿಗೆ ಸ್ವಲ್ಪ ಇನ್ಫಾರ್ಮೇಷನ್ಸ್ ಕೊಡಲಿ. ಲೆಟ್ಸ್ ಗೋ. ನೋಡೋದ್ರಲ್ಲ ಯಾವ ಲೆವೆಲ್ಗೆ ಐತೆ ಪ್ರ್ಯಾಂಕ್ ಅಂತ. ಐ ಹೋಪ್ ಏನು ಸೀರಿಯಸ್ ಆಗಿಲ್ಲ ಅಂದರೆ ಸಾಕು. ಆ್ಯಕ್ಚುಲಿ ಎಲ್ಲ ಪ್ಲಾನ್ ಆಗಿದೆ, ಆಂಬುಲೆನ್ಸ್ ಎಲ್ಲ ರೆಡಿ ಇದೆ. ಸೊ ಈಗ ಸುಹಾಸನಿಗೆಲ್ಲ ಫೋನ್ ಮಾಡಿಸ್ಬೇಕು. ಸುಹಾಸನಿಗೆ ಸಿಮ್ರನ್ ಕಾಲ್ ಮಾಡ್ತಾಳೆ. ಕಾಲ್ ಮಾಡ್ಕಿ ಇವನೇ ಮಾತಾಡ್ತೀನಿ ಮುಂದೆ. ಫಸ್ಟು ಅದಕ್ಕಿಂತ ಮೊದಲು SMS ಕಾಲ್ ಮಾಡಬೇಕು. SMS ಕಾಲ್ ಮಾಡಿ ಅವನಿಗೆ ಹೋಲ್ಡಲ್ಲಿ ಇಟ್ಟು ಇಬ್ಬರಿಗೆ ಕಾನ್ಫರೆನ್ಸ್ ಆಗ್ತದೆ. ಬಟ್ SMS ನ್ಯೂಟ್ರಲ್ಲಿ ಇರ್ತಾನೆ. ಸೊ ಆಮೇಲೆ ಏನು ಸಿಮ್ರನ್ ಜೊತೆ ಮಾತಾಡ್ತಾರಲ್ಲ, ನೋಡೋಣ ಏನಾಗುತ್ತೆ. SMS ಕಾಲ್ ಮಾಡ್ತಿದ್ದಾನೆ ಮಾತಾಡಿ. ಈಗ ಬ್ರೋನಾಗ ಕಾಲ್ ಮಾಡೋರೆ. ಈಗ ಸಿಮ್ರನ್ ಅವ್ರಿಗೆ ಇದು ಕಾಲ್ ಆಗ್ತಾಯಿದ್ದೀವಿ. ಬ್ರೋ ಆಗ್ತಿದ್ದೀನಿ. ಹಲೋ, ಮರ್ಜ್ ಮಾಡ್ತೀನಿ ಈಗ. ಹಲೋ ಅಕ್ಕ, ಎಲ್ಲಿದ್ದೀರಾ? ಸುಹಾಸು. ಅದೇ ನೈಟ್ ಕಾಲ್ ಮಾಡ್ತಾ ಇದ್ದೋ, ನೀವು ರಿಸೀವ್ ಮಾಡಿಲ್ಲ. ಹೌದಾ? ಅದೇ ಇದು ನೈಟ್ ಸ್ವಲ್ಪ ಇಶ್ಯೂಸ್ ಆಯಿತು. ಆ್ಯಕ್ಚುಲಿ ಬರ್ತಾ ಅಲ್ಲಿ ಚಿತ್ರದುರ್ಗ ಹತ್ರ ಅಲ್ಲೇ ಒಂದು ಆಕ್ಸಿಡೆಂಟ್ ಆಯಿತು ನನಗೆ. SMS ಬ್ರೋನೇ ಡ್ರೈವ್ ಮಾಡ್ತಾಯಿದ್ರು. ಹಾಗೆ ಅಲ್ಲಿ ಲೋಕಲ್ ಸಪೋರ್ಟ್ಸಿಂದ ಅಲ್ಲೇ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು. ಈಗ SMS ಬ್ರೋ ಓಕೆ ಫೈನ್ ಇದ್ದಾರೆ. ಈಗ ಕಾಲೆಲ್ಲ ಇದಾಗಿದೆ, ಬೋನು ಕಟ್ಟಾಗಿ ಇದೆಲ್ಲ ರಾಡೆಲ್ಲ ಹಾಕಿದ್ದಾರೆ ಈಗ. ಬಟ್ ಈಗ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಚಿಲ್ಪಿಲವ್ರಿಗೆ ಇನ್ನೂ ಕಾನ್ಷಿಯಸ್ ಇಲ್ಲ. ಯಾಕಂದರೆ ಅವ್ರಿಗೆ ಗ್ಲಾಸ್ ಎಲ್ಲ ಚುಚ್ಕೊಬಿಟ್ಟಿದೆ, ಬ್ಲಡ್ ಲಾಸ್ ಆಗಿದೆ ಜಾಸ್ತಿ. ಅವ್ರಿನ್ನ ಅಬ್ಸರ್ವೇಷನಲ್ಲಿದ್ದಾರೆ. ಅವ್ರ ಪೇರೆಂಟ್ಸ್ ಈಗ ಬರ್ತಾಯಿದ್ದೀವಿ ಬೆಂಗಳೂರಿಗೆ. ಯಾಕಂದರೆ ಇದು SMS ಬ್ರೋಗೆ ಬೋನು ಕಟ್ಟಾಗಿದೆಯಲ್ಲ, ಆ ಮಂಡಿದು ಅಡ್ವಾನ್ಸ್ ಆಪರೇಷನ್ ಮಾಡ್ಬೇಕಂತೆ. ಒಂದು ಆಪರೇಷನ್ ಆಗಿದೆ ಈಗ, ಬೋನ್ದು ಇನ್ನೊಂದು ಆಪರೇಷನ್ ಮಾಡ್ಬೇಕಂತೆ. ಮಂಡಿ ಚಿಪ್ದು, ಅದು ಇಲ್ಲೇ ಬೆಂಗಳೂರಲ್ಲೇ ಅಂತೆ, ಅಡ್ವಾನ್ಸ್ ಅಂತದು. ಸೊ ಈಗ ಇಲ್ಲಿ ಬಂದು ಇಲ್ಲೇ ಲೋಕಲ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿ ಅವ್ರ ಫ್ಯಾಮಿಲಿ ಜೊತೆ ಎಲ್ಲ, ಇನ್ನು ಯಾರಿಗೂ ಹೇಳಿಲ್ಲ ಅವ್ರ ಫ್ಯಾಮಿಲಿಗೂ. ಅವ್ರಿಗೆ ತಿಳಿಸ್ಬಿಟ್ಟು ನಾಳೆ ಏನು ತೊಗೊಂತಾರೋ ಡಿಸಿಷನ್ ತೊಗೋಬೇಕು ಈಗ. ಅದಕ್ಕೆ ಇಲ್ಲಿ ಬರ್ತಾಯಿದ್ದೋ. ಈಗ ಆಲ್ಮೋಸ್ಟ್ ಅಲ್ಲೇ ದೌಸ್ಪೇಟೆಯಿಂದ ಮುಂದೆ ಇದ್ದೀವಿ. ನಾವು ಬರೋದಿನ್ನ 1 hour ಆಗ್ಬೋದು. ಇಲ್ಲ, ಅವ್ರು ಆಂಬುಲೆನ್ಸಲ್ಲಿದ್ದಾರೆ. ಗುರು ಬ್ರೋ ಮತ್ತು ಅವರಿದ್ದಾರೆ. ಅವ್ರು ಇನ್ನೂ ಅಲ್ಲೇ ಇದ್ದಾರೆ ದುರ್ಗದಲ್ಲಿ. ಅಭಿ ಮತ್ತು ತಿಲಕ್ ಬ್ರೋ ಅಲ್ಲೇ ಇದ್ದಾರೆ. ಅಭಿಗೆ ಅಲ್ಲೇ ಇರೋಕ್ಕೆ ಹೇಳಿದ್ದೀವಿ. ಅವ್ರಿಗೆ ಇದು ಅವ್ರ ಪೇರೆಂಟ್ ಎಲ್ಲ ಬಂದಿದ್ದಾರೆ. ಅವ್ರು ಅಬ್ಸರ್ವೇಷನಲ್ಲಿ ಇಟ್ಟಿದ್ದಾರೆ. ಅವ್ರಿಗೆ ತುಂಬ ಇದಾಗ್ಬಿಟ್ಟಿದೆಯಲ್ಲ. ಅದು ಗೊತ್ತಾ, ಈಗ ಲಾರಿ ಅಲ್ಲ ಸಡನ್ನಾಗಿ ಎಳೆದಿದ್ದು. ಇಲ್ಲ, ನನಗೆ ಮತ್ತು ಗುರು ಬ್ರೋಗೇನೆ ಏನಾಗಿಲ್ಲ. ಅವನಿಗೂ ಸ್ವಲ್ಪ ಏಟಾಗಿದೆ, ಕೈ ಊದ್ಕೊಬಿಟ್ಟಿದೆ ಲೆಫ್ಟ್ ಹ್ಯಾಂಡು. ಅವರಿಬ್ರು SMS ಬ್ರೋ ಡ್ರೈವ್ ಮಾಡ್ತಾಯಿದ್ರು. ಇಲ್ಲ, ಬಂದಿದ್ದು ಅವರೇ. ಒಂದು 300 kilometers ಅವರೇ ಡ್ರೈವ್ ಮಾಡಿದ್ದು. ನಿಮ್ಮ ಜೊತೆ ಕಾಲಲ್ಲಿದ್ದೋ ಗೊತ್ತಾ ನಾವು.
ಓಕೆ, ನಾನು ಅದು ಲೊಕೇಶನ್ ಕಳಿಸ್ಕೊಡ್ತೀನಿ. ಅಲ್ಲಿ ಬರ್ತೀರಾ ಅಂದರೆ ಬನ್ನಿ. ಅದು ಗಾಬರಿ ಏನು ಮಾಡ್ಕೋಬೇಡಿ, ಬನ್ನಿ. ಓಕೆ, ನಾವು ಬರೋದು 1 hour ಆಗುತ್ತೆ. ನೀವು ಅಷ್ಟರಲ್ಲಿ ಬರ್ತೀರಾ? ಇದು SM ಒಬ್ಬರು ಹೇಳ್ಬೇಡಿ ಅಂತ ಹೇಳಿದರು, ಬಟ್ ಹೇಳಿದ್ದೀವಿ. ಓಕೆ, ಬನ್ನಿ, ಕಳಿಸ್ಕೊಡ್ತೀನಿ ನಾನು. ಓಕೆ ಡನ್. ಓಹ್, ಆ್ಯಕ್ಚುಲಿ ಸಿಮ್ರನ್ ಬಿಲೀವ್ ಮಾಡಿದ್ರು. ಇಟ್ಸ್ ಗುಡ್. ನೋಡೋಣ ಮುಂದೆ ನೆಕ್ಸ್ಟ್ ಪ್ಲ್ಯಾನ್ ಇದೆ. ಆ್ಯಕ್ಚುಲಿ SM ಇಲ್ಲೇ ಬರ್ತಿದ್ದಾರೆ. ಇಲ್ಲಿ ಬಂದು ಅವಾಗೆಲ್ಲ ಫುಲ್ಲು ಏನಂತಾರೆ ಹಾಸ್ಪಿಟಲ್ ಸೆಟಪ್ ರೆಡಿ ಇದೆ. ಅದೇನಂತಾರೆ ಮೇಕಪ್ ಮಾಡ್ಬೇಕು. ಯಾರು ಯಾರಿದ್ರೆ ಕರೆದಿದ್ದೀವಿ ಬ್ಲಡ್ಗೆ ಬರೋತರ. ಇಲ್ಲ, ಇವ್ರು ಬರೀ ಬೋನ್ ಫ್ರಾಕ್ಚರ್ ಅಲ್ಲ, ಹೌದಾ? ಚಿಲ್ಪಿಲ್ಬ್ರು ಅಲ್ಲಿ ತಿರ್ಗಾ ನೋಡ್ಬೇಕು ಏನೇನಿದೆ. ಆಂಬುಲೆನ್ಸ್ ಬರ್ತಿದೆ ಇನ್ನು. ಆಂಬುಲೆನ್ಸ್ ಆಂಬುಲೆನ್ಸ್ ತೊಗೊಳೋಣ. ಲೆಟ್ಸಿ ಕಮಣಿ ಸರ್ ಬರ್ತೇವೆ. ಲೆಟ್ಸ್ಗೋ. ಹಾಂ, ನೀವು ಜಾಸ್ತಿ ಗಾಬರಿ ಆಗ್ಬೇಡ್ರಿ. ನಿಮಗೆ ಮುಂಚೆನೆ ಹೇಳ್ತಾ ಇದ್ದೀನಿ, ಅಲ್ಲಿಂದ ಧೈರ್ಯನ ತಗೊಂಡ್ಬಂದ್ರಿ. ಹಾಂ, ಅದಕ್ಕೆ ಹೇಳ್ತಾ ಇದೀನಿ ಅಂತ ಹೇಳ್ಬಿಟ್ಟು ಹೇಳಿ ಇನ್ನೊಂದ್ಸಲ ಫೋನ್ ಹಾಕೊಳ್ಳಿ. ಓಕೆ. ಈಗ ಫಾರ್ವರ್ಡ್ ಇದು ಕಳಿಸ್ಬಿಟ್ಟು ಫೋಟೋ ಕಳಿಸ್ಬಿಟ್ಟು ನಾನು ಕಾಲ್ ಮಾಡಿ ಹೇಳ್ತೀನಿ ನಿಂಗೆ. ಓಕೆ, ನನ್ನ ಕಾಲಕ್ಕೆ ನಾರ್ಮಲ್ ಕಾಲ್ ಬಟನ್. ಓಕೆ, ಹಾಂ, ಈಗ ಕಳಿಸ್ತಾ ಇದ್ದೀನಿ. ಕಾರ್ ಫೋಟೋ ಆ್ಯಕ್ಚುಲಿ ಇದು ಚಾಟ್ ಜಿಪಿಟಿ ಕಮಲ್. ಬ್ರೋ, ಇವಾಗ ಏನಂತ ಹೇಳಿ ನಾನು? ಹಾಂ, ಲೊಕೇಶನ್. ಹಾಂ, ಕಳ್ಸ್ಬಿಟ್ಟು ಫೋನ್ ಮಾಡಿ. ಅಕ್ಕ ಸ್ವಲ್ಪ ಸಿವಿಯರ್ ಆಗಿ ಆಗೈತೆ, ಹಾಂ, ಬಟ್ ಮಾತಾಡ್ತಾರೆ. ನೀವು ಜಾಸ್ತಿ ಟೆನ್ಷನ್ ತಗೊಂಬೇಡ್ರಿ. ಹಾಂ, ಕಾಲ್ ಆನ್ಸರ್ ಮಾಡ್ಬೇಕಂತ ಒಂದು ಕಾಲ್ ತೆಗಿಬೇಕು ಅಂತ ಅಂತಿದ್ದಾರೆ. ಹಾಂ, ಇವಾಗ ಅದಕ್ಕೆ ಇವಾಗ ಹೇಳ್ತಾ ಇದೀನಿ. ಆಮೇಲೆ ಬಂದಿಲ್ಲಿ ಗಾಬರಿ ಆಗ್ಬೇಡಿ ಅಂತ ಹೇಳ್ಬಿಟ್ಟು. ಓಕೆ. ಅದು ಕಾರ್ ಫೋಟೋ ಕಳಿಸಿದ್ದೀನಿ ನೋಡಿ. ಹಾಂ, ಅದೇ ಅದು ಆಗಿದೆ, ದೊಡ್ಡದಾಗಿ ಆಗಿದೆ. ಬಟ್ ಈಗ ಅದು ಮೇ ಬಿ ಇವಾಗ ಕಾಲು ತೆಗಿಬೇಕು ಹಂಗೆ ಹಿಂಗೆ ಅಂತೆಲ್ಲ ಹೇಳಿದರು. ಸೊ ಅದಕ್ಕೆ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಿದ್ದಾರೆ. ನಾನು ಲೊಕೇಶನ್ ಕಳಿಸ್ಕೊಡ್ತೀನಿ. ಏನು ನಂಗೆ ಕೇಳಿಸ್ತಾ ಇಲ್ಲ. ಹಲೋ, ಅಕ್ಕ ಆಯಿತು, ಓಕೆ, ಬಟ್ ಗಾಬರಿ ಆಗಬೇಡಿ ಹೇಳಿದ್ದೀನಿ. ಗಾಬರಿ ಏನು ಮಾಡ್ಕೊ, ಏನೇನು ಟೆನ್ಷನ್ ತಗೊಂಬೇಡಿ, ಬನ್ನಿ, ಆರಾಮಾಗಿ ಬನ್ನಿ. ಇಲ್ಲ, ನಾವು ನೈಟೇ ಕಾಲ್ ಮಾಡಿಬಿಡಿ. ನೈಟ್ ಎತ್ತಿದ್ರಿ, ಇನ್ನೂ ಗಾಬರಿ ಆಗ್ತಿದ್ರ ಇವಾಗ? ಹಾಂ, ಹಾಂ, ಓಕೆ, ಬನ್ನಿ, ಆಯಿತು, ಓಕೆ, ಬನ್ನಿ. ಇದು ಅವ್ರ ಮನೆಗೇನು ಹೇಳ್ಬೇಡಿ, ಬೈತಾರ ಆಮೇಲೆ. ಕಟ್ಟಾಯ್ತು. ಹಲೋ, ಕೆಟ್ಟೈತೆ. ಡನ್. ಸಾರಿ ಸಿಮ್ರನ್. ಸಾರಿ ಸಾರಿ ಸಾರಿ. ಲೆಟ್ಸಿ ನೋಡೋಣ ಮುಂದೆ ಪ್ಲ್ಯಾನ್ ಮಾಡೋಣ. ನನ್ಗ ಇಲ್ಲ, ನಾವು ನಿಮ್ಮ ಹಿಂದೆ ಇದ್ವಲ್ಲ ಅಷ್ಟೇ. ಇದನ್ನ ಸುತ್ಕೊಬಿಡೋಣ, ಕೈ ಊತ ಬಂದಾಗ ಹಾಕೋತಾರಲ್ಲ. ಗುರುಬ್ರೋ ನಿಮ್ಮ ಜೊತೆ ಇದ್ದಾರೆ ಈಗ. ನಂಗೆ ರಿಯಲಿ ಆಗಿದೆ, ಟೆನ್ಷನ್ ಇಲ್ಲ, ಅದೇನು ಮಾಡ್ಕೊಂಡು. ನಾನು ರಿಯಲಿ ಆಗಿದೆ ನನಗೆ, ಅದೇ ಇದು ಮಾಡ್ಕೋಣ. ಸರಿ, ನೀವು ಬಂದ್ಬಿಡಿ. ಹೌದಾ, ಅಂದೇವೇನಾ? ಸರಿ, ಓಕೆ, ಡನ್. ಅವರು ಒಟ್ಬಿಡ್ತಾರೆ. ನನಗೆ ಲೊಕೇಶನ್ ಕಳಿಸ್ಬೇಕು, ಅವರಿಗೆ ಲೊಕೇಶನ್ ಕಳಿಸ್ಕೊಟ್ಬಿಡ್ತೀನಿ ಈಗ. ಸರಿ, ಹಾಂ, ಬನ್ನಿ, ಈಗ ಲೊಕೇಶನ್ ಕಳ್ಸೋಣ. ಅದೇ SM ಬರ್ತಿದ್ದಾರೆ. ಲೆಟ್ಸ್ ಪಿಕ್ ಹಿಮ್. ಪೂರಾ ಪ್ಲ್ಯಾನ್ ಮಾಡಬೇಕು. ಬನ್ನಿ. ಸಿಮ್ರನ್ ಕಾಲ್ ಮಾಡ್ತಿದ್ದಾರೆ ಮತ್ತೆ. ಯಾಕೆ ನೋಡಿ ಏನಂತ ಮಾತಾಡು. ಹಾಂ, ಓಕೆ, ಕಳಿಸ್ಕೊಡ್ತೀನಿ. ಡೌಟ್ ಬಂತು, ಅದಕ್ಕೆ ಲೈವ್ ಲೊಕೇಶನ್ ಕೇಳ್ತಿದ್ದಾರೆ. ಡೌಟು
ಮಾಡ್ಬೇಕೀಗ? ಲವ್ ಲೊಕೇಶನ್ ಕಳಿಸ್ಬೇಕು. ಲವ್ ಲೊಕೇಶನ್ ಅಂದ್ರೆ ನಾವು ಇದ್ದಿದ್ದ ಜಾಗ ಮನೇಲಿ ಬರುತ್ತೆ. ಮನೆಯಿಂದ ಹಾಸ್ಪಿಟಲ್ 500 ಮೀಟರ್ಸ್. ಏನು ಮಾಡೋಣ? ಓಕೆ, ನಾನು ಹಾಸ್ಪಿಟಲೇ ಇದ್ದೆ ಅಂತ ಹೇಳ್ಬೇಕಾಗಿತ್ತು. 1 ಅವರ್ಕಿಂತ ಹಾಸ್ಪಿಟಲ್ ಇದ್ದೆ ಅಂತ ಹೇಳಿದ್ರೆ ಹಾಸ್ಪಿಟ್ಲಿಗೆ ಬಂದ್ಬಿಡ್ತೀವಿ. ನಮ್ಗೆ ಈ ಥರ ಮೈಂಡ್ ಯೂಸ್ ಮಾಡ್ತಾರೆ ಅಂತ ಗೊತ್ತಾಗಿಲ್ಲ. ಆ್ಯಕ್ಚುಲಿ ಸಿಮ್ರನ್ ಸ್ಮಾರ್ಟ್, ತುಂಬ ಸ್ಮಾರ್ಟಾಗಿ ಏನು ಮಾಡ್ತಿದ್ದಾರೆ. ಅದು ಪಟ್ಟಂತ ನೋಡಿದ ತಕ್ಷಣ ಕಾಲ್ ಮಾಡಿಬಿಟ್ರು. ಓ, ಲೈವ್ ಲೊಕೇಶನ್ ಹೆಂಗೆ ಅನಿಸಿದ್ರೆ? ಲೈವ್ ಲೊಕೇಶನ್ ಎಲ್ಲ ಫ್ಲಾಪ್ ಆಗುತ್ತೆ. ಫ್ಲಾಪ್ ಆಗ್ಬಿಡ್ತಲ್ಲ. ಕಸ್ಟಮರ್ ಬಗ್ಗೆ ಕೇಳೋಣ. ಅಯ್ಯೋ, ನನ್ನ ಫೋನ್ ಬೇರೆ ವರ್ಕ್ ಆಗಲ್ಲ. ಹಾಂ, ಇಲ್ಲಿ ಇನ್ನೂ 1 ಅವರ್ ಆಗುತ್ತೆ ಅಂತ ಹೇಳಿದ್ದಲ್ಲ. ಓಕೆ, ಹಂಗಾರೆ ಕಳ್ಸ್ಕೊಟ್ಬಿಡ್ಲಾ ನಂದು ಲೈವ್ ಲೊಕೇಶನು? ಹಾಂ ಸರಿ, ಲೊಕೇಶನ್ ಕಳಿಸಿದೆ ನಾನು ಹಾಸ್ಪಿಟಲ್ದು. ಆಮೇಲಿಂದ ಪಟ್ಟ ಅಂತ ಫೋನ್ ಮಾಡ್ಬಿಟ್ಟು ಹೇಳಿದ್ರು. ಹಾಂ, ಓಕೆ ಓಕೆ, ಬ್ಯುಸಿ ಇದೆ ಅಂತೀನ ಸರ್. ಹಾಂ ಓಕೆ, ಡನ್. ಲೈವ್ ಲೊಕೇಶನ್ ಸ್ವಲ್ಪ ಡೌಟ್ ಬರುತ್ತೋ ಏನಾದರೂ ಪ್ಲಾನ್ ಮಾಡಬೇಕು. ಯಾಕಂದ್ರೆ ನಾವು ಹೇಳಿದ್ದು 1 ಅವರ್ ಆಗುತ್ತೆ ಅಂತ ರೀಚ್ ಆಗುತ್ತೆ. ಅವಲ್ಲ, ನೀವೇನು ಹೇಳಿದ್ದು ಅವರಿಗೆ? ಯಾರಾದರೂ 1 ಅವರ್ ದೂರ ಇರೋರ ಹತ್ರ ಲೈವ್ ಲೊಕೇಶನ್ ಕಳಿಸ್ಕೊಳ್ಳಲ್ಲ. ಯಾರು ಫಾರ್ವರ್ಡ್ ಮಾಡ್ತೀಯಲ್ಲ, ನಿಮ್ಮ ನಂಬರ್ಗೆ ಹೋಗ್ಬೇಕು ಮೆಸೇಜ್. ಫಾರ್ವರ್ಡ್ ಆದರೆ ಫಾರ್ವರ್ಡ್ ಅಂತ ಬರುತ್ತಲ್ಲ, ಏನು ಮಾಡೋಣ? ಸ್ಮಾರ್ಟ್ ಆಗೋದು ಲಾಸ್ಟಲ್ಲಿ. ಸ್ಮಾರ್ಟ್ ಆಗೋದು. ಲೈವ್ ಲೊಕೇಶನ್ ಹೋದ್ರೆ ಗೊತ್ತಾಗ್ತಾ 1 ಅವರ್ ಇದೆ ಅಂತಂದ್ರೆ ಕಳಿಸು ನೋಡೋಣ. ಲೈವ್ ಲೊಕೇಶನ್ಗೆ ಗೊತ್ತಿಲ್ಲಪ್ಪ, ರೋಡ್ ಬರುತ್ತೆ ಐ ಥಿಂಕ್. ಮಿಸ್ ಕಾಲ್ ಬೇರೆ ಬಂದಿದೆ. ಇಲ್ಲ, ಕಳಿಸು ನಾನು. ಆ್ಯಕ್ಚುಲಿ ಇದು ಸುಹಾಸ್ ಮನೆ ಅಡ್ರೆಸ್ಸು. ಯಾರಿಗೂ ಬರೋದಿದ್ರೆ ಬಂದು ಮೀಟ್ ಆಗ್ಬೋದು ಇಲ್ಲಿ. ಬನ್ನಿ, ಬಂದವರಿಗೆಲ್ಲ ಐಫೋನ್ ಫ್ರೀ ಅಂತ ಇಲ್ಲಿ ಬಂದವರಿಗೆ. ನಾನೇ ತಗೊಂಡಿಲ್ಲ ಬ್ರೋ. ಯಾರೋ ಇಲ್ಲಿ ಅಡ್ರೆಸ್ಸಿಗೆ ಬರ್ತೀರೋ ಒಂದು ಐಫೋನ್ ಫ್ರೀ ಬಂದ್ಬಿಡಿ ಬೇಗ. ಬನ್ನಿ ಬನ್ನಿ, ಐಫೋನ್ ಫ್ರೀ ಇಲ್ಲ, ನನಗೊಂದು ತಗೊಂಡು ಕೊಡಬೇಕು. ಇದು ಈ ಐಫೋನ್ ಫ್ರೀ ಅವರಿಗೆ. ಐಫೋನ್ ಫ್ರೀ. ಲೊಕೇಶನ್ ಏನೋ ಕಳಿಸಿದ್ದು ನೋಡಿದಿಲ್ಲ. ಲೊಕೇಶನ್ ನೋಡಲಿ, ಬನ್ನಿ ನೋಡೋಣ. ಮತ್ತೆ ಕಾಲ್ ಬರುತ್ತೆ. ಸಿಮ್ರನ್ ಕಾಲ್ ಮಾಡ್ತಾ ಇದ್ದಾಳೆ. ಲೈವ್ ಲೊಕೇಶನ್ ಕಳ್ಕೊಟ್ಟಿದ್ವಿ, ಏನು ಮಾಡೋದು ಗೊತ್ತಿಲ್ಲ. ಏನಂತ ಮಾತಾಡ್ತೀವಿ ಈಗ? ಏನು ಹೇಳೋದು? ಅದೇ ಅವ್ರು ಕೇಳೋದಕ್ಕೆ ಏನಾರ ಒಂದು ಹೇಳ್ಕೊಂಡು ಹೋಗ್ಬೇಕಷ್ಟೇ. ಏನು ಹೇಳೋದು ಮತ್ತೆ? ಅವ್ರಿಗೆ ಗೊತ್ತಾಗ ಡೌಟ್ ಬಂದ್ರೆ ಇಲ್ಲಿವರೆಗೂ ಬಂದಿಲ್ಲ. ಅದೊಂದು ಲೊಕೇಶನಿಂದ ಒಂದು ತೆಗ್ದಾಕೊಂಡಿದ್ದೀವಿ. ಈಗ ಹೇಳು ಸಿಮ್ರನ್ ಅವ್ರು. ಅದೇ ನಾನು ಇಲ್ಲೇ ಇದ್ದಿದ್ದೀನಿ, ಅವ್ರು ಬರ್ತಾ ಇದ್ದಾರೆ ಆಂಬುಲೆನ್ಸಲ್ಲಿ. ಹಾಂ, ಅಂದರೆ ನಿನ್ನೆ ಹೆಂಗೆ ಬಂದೆ ಬೇಗಂದರೆ? ನಾನು ಹಾಸ್ಪಿಟ್ಲಿಗೆ ಇದು ಮಾಡೋಕ್ಕೋಸ್ಕರ ಬಂದಿದ್ದೆ ಅಂತ. ಹಾಂ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಬೇಕಂತ ನಾನು ಬಂದಿದ್ದೇನೆ ಅಲ್ಲಿ. ಸೊ ಅವ್ರು ಇನ್ನೂ ಆಂಬುಲೆನ್ಸಲ್ಲಿ ಬರ್ತಾಯಿದ್ದಾರೆ ಅಂತ. ಮತ್ತೆ ಆಫೀಸ್ ಕಾಲ್ ಬ್ಯಾಕ್ ಮಾಡೋಕ್ಕೆ ಹೇಳು. ನಾನು ಅಲ್ಲಿಂದ ಏನ್ರ ಬಂದೆ. ಹಾಂ, ಕಾರ್ ಬುಕ್ ಮಾಡ್ಕೊಂಡ್ಬಂದ್ಬಿಟ್ಟೆ ಅಂತಲ್ಲ. ಕಾರಾ? ಇಲ್ಲ, ನಾನು ನಿಮ್ಮ ಫ್ರೆಂಡ್ಸ್ ಬಂದಿರೋ ಅಂತೀವಿ. ನಿಮ್ಮ ಫ್ಯಾಮಿಲಿ ಬಂದಿರ್ತೀವಿ. ನಿಮ್ಮ ಅಣ್ಣ ಕರ್ಲಿಗೆ ಬಂದಿರೋ ಅಂತೀವಿ. ನಿಮ್ಮ ಅಣ್ಣ ಬಂದಿದ್ರು. ಹಲೋ, ಹಾಂ, ನಾನು ಇನ್ನೇನು ಹೊರಟೆ. ನಾನು ಆಸ್ಪತ್ರೆ ಹತ್ರ ಇನ್ನೇನು ನನಗೊಂದು 15 ಮಿನಿಟ್ಸ್ ಇದೆ ಅಷ್ಟೇ ಹಾಸ್ಪಿಟಲು. ಯಾರು? ಅವರು ಆಂಬುಲೆನ್ಸಲ್ಲಿ ಬರ್ತಿದ್ದಾರೆ. ಹಾಂ, ಇಲ್ಲಿ ನಮ್ಮದು ಹಾಸ್ಪಿಟಲ್ ಹತ್ರ ನಾನು ಮಾತಾಡಿಕೊಂಡು ಎಲ್ಲ ಮಾಡಿ ನಾವೆಲ್ಲ ಬಂದಿದ್ದೀವಿ. ಈಗ ನಾನು ನಮ್ಮ ಅಣ್ಣ ಎಲ್ಲ ಬಂದಿದ್ದೀವಿ. ನೈಟೆಲ್ಲ ಬಂದರು ಅವರು. ಅಲ್ಲೇ ನಾವು ಈ ಕಾರಲ್ಲಿ ಬಂದ್ಬಿಟ್ಟಿದ್ದೀವಿ. SMR ಬ್ರೋ ಮತ್ತು ಗುರು ಇವಾಗ ಆಂಬುಲೆನ್ಸಲ್ಲಿ ಬರ್ತಿದ್ದಾರೆ. ಮೇ ಬಿ ಅವ್ರಿಗೊಂದು ಇನ್ನೊಂದು 40 ಮಿನಿಟ್ಸ್ ಹಂಗಿರ್ಬೋದು ಅನಿಸುತ್ತೆ. ಅವ್ರ ಹತ್ರನೇ ಇದೆ, ಅಲ್ಲೇ ಇದೆ. ಐ ಥಿಂಕ್ ಅದು ಫುಲ್ ಡ್ಯಾಮೇಜ್ ಆಗಿದೆ ಅನ್ಕೊತೀನಿ ಫೋನ್. ಹಾಂ, ಫುಲ್ ಮುಂದೆ ಕಾರ್ ಇದಾಗಿದೆಯಲ್ಲ. ಓಕೆ ಓಕೆ ಓಕೆ. ಟೆನ್ಷನ್ ಆಗ್ತಾಳೆ. ಏನಂದ್ಲು?
ಈ ಫೋನ್ ಮಾಡಿದ್ರು ಲೊಕೇಶನ್ ಅದು ನಾಗಸಂದ್ರ ಹತ್ರ ತೋರಿಸ್ತಾ ಇದೆ ಅಂತ ಅಂದ್ರು. ಆಕ್ಚುಲಿ ನಾನು ಬಂದ್ಬಿಟ್ಟಿದೀನಿ, 15 ಮಿನಿಟ್ಸ್ ಇದೆ ಅಷ್ಟೇ. ಅವ್ರು ಅಲ್ಲೇ ಹಾಸ್ಪಿಟಲ್ ಅಲ್ಲಿ ಇದ್ದಾರ ಅಂದ್ರು. ಇಲ್ಲ ಅವ್ರು ಇನ್ನೊಂದು 40 ಮಿನಿಟ್ಸ್ ಬರ್ತಿದಾರೆ ಅವರು. ನಾವು ಕಾರಲ್ಲಿ ಮುಂಚೆನೆ ಬಂದ್ಬಿಟ್ಟಿದೀವಿ, ನಮ್ಮವರೆಲ್ಲ ಬಂದು ಇಲ್ಲಿ ಆಸ್ಪತ್ರೆ ಹತ್ರ ಎಲ್ಲ ಮಾತಾಡಿ ಒಂದೇ ಸಲ ಅಡ್ಮಿಟ್ ಮಾಡಿಸ್ಬೇಕು ಈಗ ಅಂತ ಅಂದೆ. ಕ್ರೇಜಿ. ಏನಲ್ಲ ಅವಳು? ಓಕೆ ಎಸ್ ಅದೇ ನಿಮ್ದು ಫೋನ್ ಹತ್ರ ಇವಾಗ ಕೇಳಿಸ್ಕೊಂಡಲ್ಲ, ಫೋನ್ ಕೇಳಿಸ್ಕೊಂಡ ಅಷ್ಟೇನಾ? ಬರ್ತಾ ಇದ್ದಾಳೆ, ಸ್ಮಾರ್ಟ್ ಇದ್ದಾಳೆ, ಲೈವ್ ಲೊಕೇಶನ್. ಬಟ್ ನಾನು ಅನ್ಕೊಂಡಿದ್ದೆ, ನಾನ್ ನೋಡ್ರಿ ಗೈಸ್ ನೆನ್ನೆ ಏನಾಗ್ತಿದೆ ಅದೇ ಡ್ರೆಸ್ ಅಲ್ಲಿ ಬಂದಿದ್ದೀನಿ, ಆಮೇಲೆ ಅದಕ್ಕೂ ಡೌಟ್ ಬಂದ್ಬಿಡುತ್ತೆ ಅವಳಿಗೆ, ಡ್ರೆಸ್ ಹೆಂಗ್ ಚೇಂಜ್ ಮಾಡ್ದ ಇವನು ಅಂತ ಹೇಳ್ಬಿಟ್ಟು ಸ್ಮಾರ್ಟ್ ಇದ್ದಾಳೆ. ಸೊ ಇವಾಗ ಹೋಗ್ಬಿಟ್ಟು ನಾನು ಮಮ್ಮಿ ತರ ರೆಡಿ ಆಗ್ತೀನಿ, ಫುಲ್ ಎಲ್ಲ ಬ್ಯಾಂಡೇಜ್ ಎಲ್ಲ ಸುತ್ಕೊಂಡು ಬೆಡ್ ಮೇಲೆ ಮಲ್ಕೊಂತೀನಿ. ನಾನು ಇದು ಲೂಸ್ ಪ್ಯಾಂಟ್ ಹಾಕೊಂಡ್ಬರ್ತೀನಿ. ನಾನು ಹೆಂಗ್ ಮಾಡೋಣ ಅಂತಿದ್ರೆ ಈ ಕಾಲ ಮಲ್ಕೊಬೇಕು. ಐ ಡೋಂಟ್ ನೋ ಹೆಂಗ್ ಮಲ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋತೈತೆ ತುಂಬಾ, ಇವಾಗ್ಲೂ ನೋತೈತೆ. ಬಟ್ ಅದನ್ನ ಒಂದ್ ಸ್ವಲ್ಪ ಪುಷ್ ಮಾಡೋದಕ್ಕೋಸ್ಕರ ಹಿಂಗಾದ್ರೆ ಇಕ್ಕಿ ಈ ಸ್ಕಿಟ್ಗೋಸ್ಕರ ಒಂದ್ 5 ನಿಮಿಷ ತಡ್ಕೊಂಡ್ಬಿಟ್ರೆ ಸಾಕು. ನಾನು ಸಾಕಾದಾಗ ಬರುತ್ತೆ ಸ್ಕಿಟ್ಟು, ಟೆನ್ಷನ್ ಆಗ್ಬಿಡ್ತಾಳೆ. ಲೆಟ್ಸ್ ಗೋ. ಈ ಪ್ರ್ಯಾಂಕ್ ಯಾವ ಲೆವೆಲ್ಗೆ ಹೋಗುತ್ತೆ ಅಂತ ಒಂದ್ ಇಡನ್ ಕ್ಯಾಮ್ರಾ ಇಕ್ಬೇಕು ಗುರು ಅಲ್ಲಿ ಎಲ್ಲಾದ್ರು. ನೋಡೋಣ, ಅಲ್ಲಿ ಪ್ಲಾನ್ ಮಾಡೋಣ. ಒಂದ್ ಇಡನ್ ಫೋನ್ ಇಕ್ಬೇಕು. ಇನ್ನ ಹತ್ರ ಗೋಪುರದ ಎಲ್ಲ ಇತ್ತಲ್ಲ, ಚಿಲ್ಪಿಲ್ ಇಲ್ವಲ್ಲ, ಕಾರಲ್ಲಿ ಐತೆಲ್ಲ. ಇವಾಗ ಇಲ್ವಲ್ಲ ಅವನು. ಫೋನೇ ಇಡ್ಬೋದು ಬಿಡು, ಫೋನೇ ಹೈಡ್ ಮಾಡಿ ಇಡ್ಬೋದು ಒಂದು. ಸರಿ, ಇನ್ನೊಂದನ್ನ ಏನಾದ್ರು ಮೆಡಿಸಿನ್ ತರ ಯಾರ ಕೈಲಾದ್ರು ಕೊಟ್ಟು ಇದ್ ಮಾಡ್ಬೇಕು. ಫಸ್ಟ್ ನಿನ್ ಕೈಗೆ ಏನಾದ್ರು ಮಾಡಿಸ್ಬೇಕು. ನಿನ್ ಕೈಗೆ ಇಲ್ಲಿ ಓಡೋಣ, ನಿನಗೇನ್ ಮಾಡೋಣ? ನಂಗೆ ನೋಡೋಣ, ನಿನಗೆ ಇದಾಗ ನೇತಾಕ್ಬಿಡೋಣ ಕೈ. ಅವ್ರಿಬ್ರಿಗೆ ಆಯ್ತಾ ಅಂದ್ರು. ಅವ್ರಿಬ್ರು ಫ್ರಂಟ್ ಅಲ್ಲಿ ಇದ್ರು, ಅಭಿಗಾಗಿದೆ, ಅಭಿನೂ ಅಲ್ಲೇ ಇರಿಸಿದೀವಿ ಅಂತಂದು. ಒಳ್ಳೇದು ಬಿಡು. ಅಭಿ ಇಲ್ಲಿ ಅಭಿ ಬರ್ತಾ ಇದ್ದಾನೆ. ಬಟ್ ಪ್ಲಾನ್ ಎಲ್ಲ ಸಕ್ಸಸ್ ಆಗಿದೆ. ಬಟ್ ಒಂದೇ ಈಗ ಪೂರ ರೆಡಿ ಆಗ್ಬೇಕು ಆ ತರ ಎಕ್ಸಿಕ್ಯೂಷನ್. ನಡ್ರಿ, ನಮ್ಗೆ ಟೈಮ್ ಇರೋದು ಇವಾಗ ಎಕ್ಸಿಕ್ಯೂಟ್ ಮಾಡ್ಬೇಕು. ನೀಟಾಗಿ ಹೋಗಿ ಒಂದ್ ಕಾಫಿ ಕುಡ್ಕೊಂಡು ಹೋಗ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ ಬೆಡ್ ಮೇಲೆ. ಮಾಸ್ಕ್ ಹಾಕೊಂತೀನಿ, ನನಗೂ ಬಂದ್ಬಿಡುತ್ತೆ ನನಗೆ ಅದು ಮಾಸ್ಕ್ ಹಾಕೊಂಡಿಲ್ಲ ಅಂದ್ರೆ. ಬಂದ್ರೆ ಎಲ್ಲ ಫೇಲು. ಅಟ್ಲೀಸ್ಟ್ ಒಂದ್ 3-4 ನಿಮಿಷ ನಂಗೆ ಗಾಬರಿ ಮಾಡಿದ್ರೆ ಸಾಕು. ಗೈಸ್ ಇವಾಗ ಫುಲ್ಲು ಟೆನ್ಷನ್ ಅಲ್ಲಿ ಇದ್ದಾಳಂತೆ, ಬರ್ತಾ ಇದ್ದಾಳೆ. ಅವಳಿಗೆ ಒಂದು 40 ನಿಮಿಷ ಆಗುತ್ತೆ ಅಲ್ಲಿಂದ ಇಲ್ಲಿಗೆ ಬರೋಕೆ, ನನಗೆ ಗೊತ್ತಿರೋ ಪ್ರಕಾರ. ನಾವು ಅಷ್ಟೊತ್ತಿಗೆ ಹಾಸ್ಪಿಟಲ್ಗೆ ಹೋಗಿ ಬೆಡ್ ಮೇಲೆ ಹೋಗಿ ಕಾಲೆಲ್ಲ ಮುಗ್ಚಾಕೊಂಡು ಮಲ್ಕೊಬೇಕು ನಾನು. ಸೊ ಕಷ್ಟ ಆಗುತ್ತೆ. ಒಂದು 5 ನಿಮಿಷ ಅವ್ಳು ಬಂದ ತಕ್ಷಣ, ಅವಳು ಬಂದಾಗ ಏನು ಮಾಡಿಸಿ ಗೊತ್ತಾ, ಆಚೆ ಕಡೆ ಕಾಲ್ದು ನಾನು ಕಟ್ಕೊಳ್ಳಲ್ಲ, ನೋವ್ತಾ ಇರುತ್ತೆ. ಅವಳು ಬಂದಾಗ ಒಂದು 2 ನಿಮಿಷ ಆಚೆ ವೆಯ್ಟ್ ಮಾಡಿಸಿ, ಅಷ್ಟೊತ್ತಿಗೆ ಅದು ಕಟ್ಕೊಂಡ್ಬಿಡ್ತೀನಿ ನಾನು ಪೀಸ್. ಓಕೆ ಅಲ್ಲ? ಸುಹಾಸ್ಗೂ ಕೈಗೆ 1-2 ಬ್ಯಾಂಡೇಜ್ ಹಾಕಬೇಕು, ಆಮೇಲೆ ಗುರುಗೂ ಒಂದು ಕೈಗೆ ಬ್ಯಾಂಡೇಜ್ ಹಾಕ್ಬಿಟ್ಟು ತಲೆಗೆ ಹಾಕ್ಬಿಡ್ತೀವಿ ಇದನ್ನ. ಸೊ ತಿಲಕ್ ಇಲ್ಲ, ತಿಲಕ್ ಫೋನ್ ಅವನು ಒಂದು ಯಾವಾರೋ ಬರ್ತೀನಿ ಅಂತ ಅಂದ, ಕೆಲಸದಲ್ಲಿದ್ದೀನಿ ಅಂತ ಅವ್ನು ಬರಲಿ. ಓಕೆ, ಇವಾಗ ಒಂದು ಕಾಫಿ ಕುಡ್ಕೊಂಡು ಸ್ಟ್ರೈಟ್ ಅವೇ ಹಾಸ್ಪಿಟಲ್ಗೆ ಹೋಗೋಣ, ಫುಲ್ಲು ಹಾವಳಿ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಸಿಮ್ರಾನ್ ಕಾಲ್ ಮಾಡ್ತಾ ಇದ್ದಾರೆ. ಹೇಳಿ. ಓಕೆ, ನಾನು ಅವ್ರು ಇನ್ನೊಂದು 10 ನಿಮಿಷ, ಒಂದು 12 ನಿಮಿಷ ಆಗ್ಬೋದು. ನಾನು ಅಲ್ಲೇ ಹಾಸ್ಪಿಟಲಲ್ಲಿ ಇದ್ದೀನಿ ನಾನು. ಓಕೆ ಬನ್ನಿ ಗೈಸ್. ಇನ್ನು 20 ನಿಮಿಷದಲ್ಲಿ ಬರ್ತಾಳಂತೆ, ಅಷ್ಟೊತ್ತಿಗೆ ನಾವು ರೆಡಿ ಆಗಬೇಕು, ಫುಲ್ ಬ್ಯಾಂಡೇಜ್ ಎಲ್ಲ ಮಾಡಿಕೊಂಡು. ಸೊ ನೋಡೋಣ, ಲೆಟ್ಸ್ ಗೋ. ಹಾಸ್ಪಿಟಲ್ ಇದೆ ಸ್ವಲ್ಪ, ಅದನ್ನು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಮಾತಾಡಬೇಕು. ಗೈಸ್ ಇವಾಗ ವಾರ್ಡ್ನ ನೋಡೋಕೆ ಬಂದಿದ್ದೀವಿ. ಸೊ ಈ ವಾರ್ಡಲ್ಲಿ ಇಲ್ಲಿ ಇಲ್ಲ ಅಂದ್ರೆ ಈ ಬೆಡ್ ಯಾವ್ದಾರ ಒಂದು ಯೂಸ್ ಮಾಡಿಕೊಂಡು ಇಲ್ಲಿ ನಾವು ಇವಾಗ ಸೆಟಪ್ ಮಾಡಬೇಕು. ಗುರುಗೆ ಕೈಗೆ ಸ್ಲಿಂಗ್ಸ್ ಹಾಕಿಸ್ತಾ ಇದ್ದೀನಿ, ಸುಹಾಸ್ಗೆ ಕೈಲಿ ಮೈನರ್ ಇಂಜುರಿ ಆಗಿರೋ ಥರ. ಆಮೇಲೆ ನನಗೆ ಕಾಲು ಕಾಣಿಸ್ತಾ ಇರೋ ಥರ ಫುಲ್ ಬ್ಯಾಂಡೇಜ್ ಮಾಡಿಸ್ಬೇಕು. ಸಿಮ್ರಾನ್ ಇನ್ನೊಂದು 10-15 ನಿಮಿಷ ಬಂದ್ಬಿಡ್ತಾಳೆ, ಅಷ್ಟೊತ್ತಿಗೆ ಇವೆಲ್ಲ ಸೆಟಪ್ ಮಾಡಬೇಕು. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಸೊ ವಿಶ್ ಮಿ ಲಕ್. ಸುಹಾಸಿಗೆ ಇವಾಗ ಮೈನರ್ ಇಂಜುರಿ, ಕೈಗೆ ಸುತ್ತಿಸ್ತಾ ಇದ್ದೀನಿ. ಕಾಲ್ಗೂ ಸುಸ್ಬಿಡ್ಬೋದು, ಚೆನ್ನಾಗಿರುತ್ತಲ್ಲ. ಎಲ್ಲಿಗೆ ಬೇಕಾದ್ರೂ ಬೀಳ್ತಾರೆ, ಕೈ ಕೊಟ್ಟೆ ಬೀಳ್ತಾರ. ಅಂದ್ರೆ ಫೇಕ್ ಬ್ಲೇಡ್ ಸಿಕ್ಕಿದ್ರೆ ಚೆನ್ನಾಗಿರ್ತಾ ಇತ್ತು. ಇನ್ನು ಫೇಕ್ ಬ್ಲೇಡ್ ಇಲ್ವಲ್ಲ, ಏನು ಮಾಡೋದು? ಅದು ಸಿಕ್ಕಿದ್ರೆ ಇನ್ನೂ ಮಜಾ ಇರ್ತಾ ಇತ್ತು, ಫುಲ್ ರಿಯಲಿಸ್ಟಿಕ್ ಆಗಿ ಮಾಡ್ಬೋದಿತ್ತು. ಇವಾಗ ಕೈಗೆ ಸುಸ್ತಾ ಇದೀವಿ. ಅದು ಮೈನರ್ ಥರನೇ ಇರಲಿ ಅವನಿಗೆ, ಸುಹಾಸಿಗೆ. ತಲೆ ಮೇಲೆ ಎಲ್ಲಾರು, ತಲೆ ಮೇಲೆ ಇಲ್ಲ ಈ ಜಾಗದಲ್ಲಿ ಎಲ್ಲಾರು ಒಂದು ಮಾರ್ಕ್ ಆ ಥರ ಪ್ಲಾಸ್ಟರ್ ಹಾಕೋದು, ಒಂದು ಪ್ಲಾಸ್ಟರ್ ಹಾಕೋ ಪೀಸ್ ಚಿಕ್ಕದಾಗಿರ್ಲಿ. ಸೊ ಲೆಟ್ಸ್ ಗೋ. ಸುಹಾಸ್ ರೆಡಿ. ಸುಹಾಸ್ ಯಾಕಂದ್ರೆ ಹೋಗಿ ಸಿಮ್ರಾನ್ ಹತ್ರ ಮಾತಾಡ್ಬೇಕು. ಸುಹಾಸ್ ಇವಾಗ ಗುರುನ ಗುರು ಸ್ಲಿಂಗ್ ಹಾಕೊಂಬಿಡು ಗುರು, ಅದು ಎತ್ಕೊಂಡು ಅಷ್ಟೇ ಸಿಂಪಲ್ಲು ಹಾಕೊಂಬಿಡು ಪಟ್ಟಂತ. ಆಮೇಲೆ ಏನು ಹಾಕೊಂತೀಯ, ಅವಳೇ ಬರ್ತಾಳೆ, ಆಮೇಲೆ ಹಾಕೊಂತೀಯ ನೀನು. ಗುರು ಈ ಸ್ಲಿಂಗ್ ಹಾಕೊಂತವನೇ ಗೈಸ್ ಗುರು. ನನಗೆ ಮಾಸ್ಕ್ ಕೊಟ್ಬಿಡಿ, ಇಲ್ಲಾಂದ್ರೆ ನಕ್ಬಿಡ್ತೀನಿ ನಾನು. ಕೈಗೆ ಸುಮ್ಮನೆ ಕುತ್ತಿಗೆ ಹಾಕೊಂಡು ಕೈಗೆ ಹಾಕೋ. ಗುರುಗೂ ಮೈನರ್ ಸ್ಕ್ರಾಚಸ್ ಏನಾರು ಹಾಕ್ರಿ ಬ್ರೋ ಮುಖದ ಮೇಲೆ. ಮುಖದ ಮೇಲೆ ಎಲ್ಲರೂ ಸ್ವಲ್ಪ ಸ್ಕ್ರಾಚಸ್ ಥರ ಇರಲಿ.
ಸಿಸ್ಟರ್ ಬೆಟಡಿನ್ ತಗೊಂಬನ್ನಿ ಹಂಗೆ. ಬ್ರೌನ್ ಹಾಕ್ಬಿಟ್ರೆ ಅದೊಂಚೂರು ಏನೋ ಆಗಿರೋ ಥರ ಅನ್ಸುತ್ತೆ ಕರೆಕ್ಟ್ ಅದ್ರ ಮೇಲೆ. ಗುರುಗೆ ಬ್ರೌನ್ ಎಲ್ಲೆಲ್ಲ ಹಾಕೋದು ಗುರು? ಶರ್ಟ್ ಮೇಲೆ ಈ ಶರ್ಟ್ ಹಾಳಾಗುತ್ತೆ ಗುರು, ಪರವಾಗಿಲ್ವಾ? ಅಯ್ಯಯ್ಯೋ KGF ಯಶ ಎಷ್ಟು ಸೂಟ್ ಹಾಕಿರ್ತಾನೆ, ಯಾಕೆ ನೈಟ್ ಡ್ರೆಸ್ ಬಂದವನು? ನೀನು ಇದೇ ಹಾಕೊಂಡಿದ್ದಲ್ಲ. ನಾನು ರೆಡಿ ಆಗಬೇಕು ಇನ್ನು, ನಾನು ರೆಡಿ ಆಗೋದೇ ಇರೋದು ಟಾಸ್ಕು. ಸೊ ಹೆಚ್ಚಿ ನಾನು ರೆಡಿ ಆಗಿ ಸ್ವಲ್ಪ ಕಷ್ಟ ಆಗುತ್ತೆ, ವಿಲ್ ಟ್ರೈ ಹೆಂಗಾಗುತ್ತೆ ಅಂತ. ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ರೆಡಿ ಆಗ್ತೀನಿ ಅಷ್ಟೊತ್ತಿಗೆ. ಇವಾಗ ನಾನು ಬ್ಯಾಂಡೇಜ್ ಹಾಕ್ಸ್ಕೊತೀನಿ. ನನಗೆ ಹಿಂಗೆ ಹಾಕ್ಸ್ಕೊಬೇಕು ಗೊತ್ತಾ, ಫುಲ್ ನಾನು ಹಿಂಗೆ ಹಾಕ್ಸ್ಕೊಂಡು ಇಲ್ಲಿ ಟೇಪ್ ಥರ ಮಾಡಿಸ್ಕೊಡೋ ಥರ ಮಾಡಿಸ್ಕೊಂಡು ಮೇನ್ ಪ್ರಾಬ್ಲಮ್ ಹಾಂ ಏನಾಗಿರುತ್ತೆ ಬೇಸಿಕಲಿ ನನಗೆ ಆ್ಯಕ್ಚುಲಿ ಈ ಕಾಲು ನನಗೆ ಮಡಚ್ಕೊಂಡಿರ್ತೀನಿ, ಹಿಂಗೆ ಬ್ಯಾಂಡೇಜ್ ಮಾಡೋದು ಮೇಜರ್. ಕಾಲು ಕಾಣಿಸ್ತಿರೋ ಥರ ಕಾಲು ಕಾಣಿಸ್ತಿರೋ ಬ್ಯಾಂಡೇಜ್ ಮಾಡೋದು. ಒಂದು ಕಾಲಿದೆ, ಒಂದು ಶಾರ್ಟ್ಸ್ ಶಾರ್ಟ್ಸ್ ಇಲ್ಲ, ಕಟ್ ಮಾಡ್ಬಿಡು, ಕಟ್ ಮಾಡಿ ಓಕೆ ನೋಡ್ಬೋದು. ಕಂಟೆಂಟ್ಗೋಸ್ಕರ ಕಷ್ಟಪಡ್ತಾ ಇದ್ದೀವಿ. ಕಾಲು ಬೇಗ ಮಾಡ್ಬೋದು, ಕಷ್ಟ. ಟ್ಯಾಬ್ಲೆಟ್ಸು ಗುರುಗಿಸ್ಕೊಂಡು ಟ್ಯಾಬ್ಲೆಟ್ಸ್ ಗ್ಲೂಕೋಸು ಗೊತ್ತಾಗಲ್ಲ. ಇದು ಮಗುಕ್ಕಾಗಲಿಲ್ಲ, ಅದು ನನ್ನ ಮಗು ಬಂದ್ಬಿಡ್ತದೆ. ಇಲ್ಲ ಅಂದರೆ ಯಾವ ಲೆವೆಲ್ ಡೆಡಿಕೇಶನಲ್ಲಿ ನಾವು ಮಾಡ್ತಾ ಇದ್ದೀವಿ ನೋಡಿ ಗೈಸ್. ಗುರುನ ಪಾಪ ಇದು ಮಾಡಾಕ್ಬಿಟ್ಟಿದ್ದೀನಿ, ಹ್ಯಾಂಡಿಕ್ಯಾಪ್ಟ್. ಎಲ್ಲರೂ ಹ್ಯಾಂಡಿಕ್ಯಾಪ್ಟ್ ಆಗ್ತಾ ಇದೀವಿ. ಚಿರ್ಕಲ್ಲಿ ಇದ್ದೀರೋ ಒಂದೆಲ್ಲ ಮುರಿದಾಕ್ಬಿಡ್ತಾ ಇದ್ದೀವಿ. ಮತ್ತೆ ಎರಡು ಸೈಡು ಬೆಟಡಿನ್ ಹಾಕ್ತಿದ್ದಾಗ ಇಂಜುರಿ ಸಸ್ಟೈನ್ ಮಾಡಿರೋದು. ಒಂದು ಕಂಟೆಂಟ್ಗೋಸ್ಕರ ಇಷ್ಟು ಎಫರ್ಟ್ ಹೆಂಗಾಗ್ತದೆ ನೋಡಿ. ಚೈನ್ ಎಂಟರ್ಟೈನ್ ಮಾಡೋಕ್ಕೋಸ್ಕರ ಚೈನ್ ತೆಗಿಬೇಕಲ್ಲ, ಗೊತ್ತಾಗ್ಬಿಡುತ್ತೆ. ಅಷ್ಟಾದ್ರೂ ಚೈನ್ ಮಾತ್ರ ಚೆನ್ನಾಗೈತೆ ಅಂತ ಅಂದ್ಬಿಡ್ತಾರೆ. ಸ್ವಲ್ಪ ಬ್ಲಡ್ ಗಿಡ್ ಹಾಕ್ಬಿಡಿ, ಜೋಬಲ್ಲಿ ಇಕ್ಕೊಂಡು ಚೈನ್ ಗೊತ್ತಾಗ್ಬಿಡುತ್ತೆ. ತುಂಬಾ ನೋಡ್ತಾ ಇದೆ. ಅಯ್ಯೋ ಏಟ್ ಆಗ್ಬಿಟ್ಟಿದೆ, ಮೇಜರ್ ಇಂಜುರಿ. ನಾನು ಮಾಸ್ಕ್ ಹಾಕೊಂಡ್ಬಿಡ್ತೀನಿ, ನಾನು ಒಂಚೂರು ನಗಲ್ಲ. ಮಾಸ್ಕ್ ಹಾಕೊಂಡು ಒಳಗಡೆ ನಕ್ಕಿದ್ರು ಗೊತ್ತಾಗಲ್ಲ ನನಗೆ. ಈ ಸ್ವೈಪ್ ಮಾಡ್ಬಿಡ್ತೀನಿ, ಅವ್ರ ಮಕ್ಕಳು ಇನ್ನೂ ಬಾಯ್ ಹಾಕೊಂಡು ಸುಮ್ಮನೆ ಮಾತಾಡ್ತಾರೆ. ಇನ್ನು ನೋಡಿ ಸುಮ್ಮನೆ ಅವಳೇ ಬಂದು ಮಾತಾಡ್ತಾರೆ, ಬಿಕ್ಕಿದ್ದೇನೆ ಬಿಡು. ಇವಾಗ ಫೋನ್ ಇಡೋದು ಏನ್ರ ಮಾಡೋದು? ಫೋನಲ್ಲಿ ಆಯ್ತು ಸರ್, ಅಲ್ಲ ಆಯ್ತಾ? ಅಲ್ಲೇ ಮಾಡೋದು, ಅದೇ ಮಾಡ್ತಾ ಇದ್ದೀವಿ. ಕೀ ತಗೋದ್ರು ಕಾರ್ದಿದ್ದು, ನನ್ನ ಕಾರ್ನು ದೂರ ನಿಲ್ಸಿ ನೋಡಿ ಕಾಣ್ಬಾರ್ದು ಅಂತ. ಇವಾಗ ಚಡ್ಡಿ ಹಾಕೊಂಬರಕ್ಕೆ ಹೇಳಿದ್ರು, ಚಡ್ಡಿ ಇಲ್ಲ ನನ್ನ ಹತ್ರ, ಅದಕ್ಕೋಸ್ಕರ ಪ್ಯಾಂಟ್ನ ಕಟ್ ಮಾಡ್ತಾ ಇದ್ರಂತೆ. ಎಲಿವೇಟ್ ಮಾಡಿ ಇದನ್ನ ಸುತ್ತ. ನಂಗೆ ತುಂಬಾ ಇಷ್ಟ ಆಯ್ತು ಪ್ಯಾಂಟು, ಅದು ಕಟ್ ಆಗ್ತೈತೆ. ಇಟ್ಸ್ ಓಕೆ, ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಬಿಲೋನಿ ಅಲ್ಲೊಂದು ಕ್ಯಾಮ್ರಾ ಇದೆ ನೋಡಿ. ಅವರಿಗೆ ಪ್ಯಾಂಟ್ ಕಟ್ ಮಾಡಿ ಅವ್ರು ಬಂದಾಗ ಅದ್ರಲ್ಲಿ ರಿಯಾಕ್ಷನ್ ಗೊತ್ತಾಗುತ್ತೆ. ಇಷ್ಟ ಇರೋ ಪ್ಯಾಂಟ್ನ ಕಟ್ ಮಾಡಿಸ್ಕೊಂಡು ಕಷ್ಟಪಡ್ತಾ ಇದ್ದೀನಿ ಕಂಟೆಂಟ್ಗೋಸ್ಕರ. ಇದಕ್ಕೋಸ್ಕರ ಎಲ್ಲರೂ ನೋಡ್ತಾ ಇದ್ದಾರೆ, ಲೈಕ್ ಮಾಡಿ. ಅವ್ಳು ಕಣ್ಣೀರು ಹಾಕಿಲ್ಲ ಅಂದರೆ ವೇಸ್ಟ್ ಆಗ್ಬಿಡೋದು, ಎಷ್ಟೊಂದೆಲ್ಲ ಕಷ್ಟಪಟ್ಟರೆ ನಾವು. ಕಣ್ಣೀರು ಬೇಕೀಗ. ಅಲ್ಲ ಮೇಡಮ್, ಅಟ್ಲೀಸ್ಟ್ ಅಷ್ಟೊತ್ತಿಗೆ ಇದು ಮಾಸ್ಕ್ ಹಾಕೋದೇ ತೆಗೆದು ಹಾಕೊಂಡ್ಬಿಡ್ತೀನಿ. ಅಯ್ಯೋ ದುರ್ವಿಗೆ ನನ್ನ ಪ್ಯಾಂಟ್ ಹೊರಟೋಯ್ತು. ಪ್ಯಾಂಟ್ ಹೊರಟೋಯ್ತು. ಅಕ್ಕ ಎಲ್ಲಿದ್ದೀರಾ? 10 ನಿಮಿಷ ಆಗುತ್ತಾ? ಹಾಂ ಓಕೆ, ಬಂದರು ಅವರು, ಡಾಕ್ಟರ್ ಎಲ್ಲ ನೋಡ್ತಿದ್ದಾರೆ ಅದಕ್ಕೆ. ಓಕೆ, ಇದನ್ನ ಖರ್ಚಿಗೆ ಯೂಸ್ ಮಾಡ್ತೀನಿ ನಾನು ಮುಂದೆ. ಹಲೋ. ಹಾಂ ಅದೇ ಬಂದು ಇಲ್ಲಿ ಓಕೆ ಅಲೋ ಮಾಡಿದ್ರು. ಹಾಂ ಥ್ಯಾಂಕ್ಸ್ ಅಣ್ಣ. ಹಾಂ ಅದೇ ಅವರೇ ಎಲ್ಲ ಇದು ಮಾಡಿಕೊಡ್ತಾರೆ, ಎಲ್ಲ ಹಾಕ್ಕೊಡ್ತಾರೆ. ಕಾಲು ಇದಾಗಿದೆ ಅನ್ನೋ ಥರ ಫುಲ್ ನೀಕ್ಸ್ ಅದು ಕರೆಂಟ್ ಐ ಥಿಂಕ್ ಇದನ್ನ ಮೇಲೆ ಇವ್ರು ಬಂದಿದ್ರು ಸರ್, ಹಿಂಗೆ ಇಟ್ಕೊಂಡಿರ್ತೀರಾ ಜಾಸ್ತಿ ಎಲ್ಲ ಅಲೋ ಮಾಡಿದ್ರು ಅವರು. ಓಕೆ ಅಣ್ಣ. ಅದೇ 10 ಮಿನಿಟ್ಸ್ ಅಂತೆ. ಈ ಲೆವೆಲ್ ಮಾಡ್ತಿದ್ರೆ ಅವ್ರಿಗೆ ಐಡಿಯಾ ಇಲ್ಲ ಅಲ್ಲ, ಹಂಗಿದ್ರು ಹಿಂಗೆ ಹೋದ್ರೆ ಅಲ್ಲೊಂದು ಸ್ವಲ್ಪ ಏನಾದ್ರು ಹಾಕಿ. ಏನೋ 2 ರೌಂಡ್ ಸುಸ್ತಿ ಅದಕ್ಕೆ. ಅಲ್ಲೋ ಸ್ವಲ್ಪ ಜಾಸ್ತಿ ಇಲ್ಲ ಕಾಣುತ್ತೆ ನೀ ಬರ್ತೀನಿ ಅಂದ. ಹೆಂಗ್ ಕಾಣಿಸ್ತಿದ್ದೀರಾ ಗೊತ್ತಾ? ಗೊತ್ತಾಗಲ್ವಾ? ಇಲ್ಲ ಸ್ವಲ್ಪ ಕಾಲಿದು ಇದು ಆಗಿರುತ್ತೆ. ನರ್ಸ್ ಗಾಬರಿ ಆದ್ರು. ಸರಿ ಬನ್ನಿ ನೋಡಿ, ಈ ಲೆವೆಲ್ಗೆ ಯಾರಾದ್ರೂ ರಿಸ್ಕ್ ತಗೊಂತಾರೆ guys. ನನಗೆ ಇಲ್ಲ, ಕಾಲು ಬೇರೆ ಹೋಗ್ತಿಲ್ಲ. ಸುತ್ಕೊಂಡ್ಬಿಡಿ. ಅದಾದ್ರೂ ಒಂದು 10 ನಿಮಿಷ ನನಗೆ ಕಾಲು ಹೋಗ್ತಿಲ್ಲ. ಇಲ್ಲಿ ಅವ್ರು ಮಾಡ್ಕೊಡ್ತಾರೆ ಇವರು ಪಾಪ. ನೀನು ಅವ್ರಿಗೆ ಸ್ಟ್ರೆಸ್ ಕೊಟ್ಟರೆ ಅವರು ನಗಾಡ್ತಾನೆ ಇರ್ತಾರೆ.
ಗಾಬರಿ ಆದ್ರು ಇವ್ರ ಕರೆ ಬಂದ್ಮೇಲೆ ಎಲ್ಲ ಒಟ್ಟಿಗೆ ನಗ್ಬಿಟ್ವಲ್ಲ 3 ಜನ. ಡಾಕ್ಟ್ರಿಗೆಲ್ಲ full serious ನಿಜವಾದ ಕಾಲೇ ಇಲ್ದಿರೋ ತರ ಕಾಣಿಸ್ತೈತೆ. ನಾನು ಎಷ್ಟು ಪ್ಲಾನ್ ಮಾಡಬೇಡ ಯೋಚನೆ ಮಾಡಿ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾದ್ರೆ ಇವಾಗ ಅಷ್ಟು ತಿಳ್ಕೊಳಕ್ ನನಗೆ ಇವಾಗ ನೋವ್ತೈತೆ ನನಗೆ ಒಂಚೂರು ಅಲ್ಲಾಡ್ಸ್ದಂಗೆ ಇಟ್ಕೊಂಡಿರೋದ ಜಾಗ ನಾನು. ಫೋನ್ ರೆಕಾರ್ಡಿಂಗ್ ಯಾವುದೇ ರೀತಿ ಏರೋಪ್ಲೇನ್ ಮೋಡಲ್ಲಿ ಇರಲಿಲ್ಲ. ಆಮೇಲೆ ಇಷ್ಟೊಂದು ಕಷ್ಟಪಟ್ಟು ಫ್ಲಾಪ್ ಮಾಡ್ಬಿಟ್ರೆ ಐಡಿಯಾನ. ಎಷ್ಟು 2 ತಿಂಗಳಿಂದ ಪ್ಲಾನ್ ಮಾಡಿದ್ದೀನಿ ಆಕ್ಸಿಡೆಂಟ್ ಪ್ಲಾನ್ ಮಾಡೋದು. ಸಾಕು ಬಿಡಿ ಪಾಪ ಅವ್ರು. ಆಮೇಲೆ ಇಲ್ಲಿ ಗಂಟ ಸುತ್ತಬೋದಲ್ವಾ ಆಗುತ್ತೆ ಬಿಕಾಸ್ ಕಾಲ್ ಕಂಡ್ಬಿಡುತ್ತೆ ಅಂತ ಅವ್ರು ಇದು ಬೆಡ್ಶೀಟ್ ಕೊಡ್ತಾರೆ. ಬೆಡ್ಶೀಟ್ ಕೊಟ್ಟರು ಕೂಡ ಇಲ್ಲಿ ಕಾಣುತ್ತೆ ವಿಸಿಬಲ್ ಒಂಚೂರು ಆಗುತ್ತೆ. ಹಿಂಗೆ ಪೈನ್ ಐತೆ ಫಸ್ಟ್ ಹೊತ್ತು ಮಲ್ಕೊಳಕ್ಕೆ ಕರ್ಕೋಬೇಕು ನನಗೆ. ಇಲ್ಲ ಐತೆ ಕಾಲ ಏನು ಕಾಣಿಸಲ್ಲ ಅವಾಗ ಅಲ್ಲಿ ತನಕ ಆದ್ರೆ ಕಾಣಿಸಲ್ಲ. ಚಿಲ್ಪಿಲ್ ಇದ್ದಿದ್ರೆ ಫ್ಲಾಪ್ ಆಗ್ಬಿಡುತ್ತೆ ನಾನು ನಗ್ಬಿಡು ಬಂದ ತಕ್ಷಣ ಚಿಮ್ರಾನ್ ಅವ್ನಿಗೆ ಹೇಳ್ಬೇಡಿ ಬಿಡಿ. ಅಯ್ಯೋ ನಾನಾಗ ನಾನು ರಿವೀಲ್ ಮಾಡ್ಬೇಕಾಗಿ ನನಗೆ ನಾನು ನಗ್ಬಿಟ್ರೆ ನೋಡಿದ ತಕ್ಷಣ ಅಂತ ನನಗೆ ಜಾಸ್ತಿ ಮಾತಾಡೋಕೋಬೇಡ ಅಷ್ಟೇ. ನೀನ್ ಮಾತಾಡಕ್ಕೆ ಹೋಗ್ಬೇಡ. ಮಾಸ್ಕ್ ಹಾಕೊಂಡು ಕರ್ಕೊಂಡು ಅಷ್ಟೇ ಇಲ್ಲಿ ಕರ್ಕೊಂಡ್ ಬಂದ್ರು ಸಾಕು. ಬನ್ನಿ ಬೇಗ ಬನ್ನಿ. ಜಾಬ್ ಇಸ್ ಡನ್ ಇಲ್ಲಿ ಕರ್ಕೊಂಡು ಇದು ಚಾನ್ಸ್ ಇಲ್ಲ ಅವಳಿಗೆ ಕಣ್ಣು ಹಿಡಿಯಕ್ಕೆ ಬಿಡು. ಹೋಗೈತೆ ಅನ್ನೋ ಥರನೇ ಐತೆ ಕಾಲು. ನನಗೆ ಅನ್ನಿಸ್ತಾ ಇಲ್ಲ. ನೈಸ್ ಪ್ಲಾನ್. ಯಾರು ಡೋಂಟ್ ಟ್ರೈ ಇಟ್ ಹೋಮ್. ವೀಕ್ ಹಾರ್ಟೆಡ್ ಪೀಪಲ್ ಪ್ಲೀಸ್ ಡೋಂಟ್ ಟ್ರೈ. ಹೋಗ್ಬಿಡ್ತೀರಾ? ಬೇಡ ಮತ್ತೆ ಜಲ್ದಿ ಬೇಗ ಹೋಗ್ಬಿಡ್ತೀನಿ ನೋಡಿ. ಚಾನ್ಸ್ ಇಲ್ಲ ಗೊತ್ತಾಗಲ್ಲ ಬಿಡು. ಪಕ್ಕ ಹೋಯ್ತು, ಕಾಲ್ ಮುಗಿತು. ಮುಳುಗ್ತಲ್ಲ SMR 1 leg is gone. ಮುಳುಗ್ಬಿಟ್ಟಿದೆಲ್ಲ ಕಾಣಿಸ್ತಾ ಇಲ್ಲ ನಿಮಗೆ. ಆ ಕಡೆಯಿಂದ ನೋಡೋಕೆ ಕಾಣಿಸ್ತಾ ಮಲಕೊಂತ ನೋಡಿ ಅಂದ್ರೆ ಇದು ಕ್ಲೋಸ್ ಇಟ್ಟು ನೋಡಿ. ಮುಗಿತು. SMR 1 leg is gone. ಇನ್ ಮುಂದೆ ಏನು ಶೂಟ್ ಒಂದೇ ಲೆಗ್ ಬಿಡು. ಹೆವಿ ನೋದೈತಪ್ಪ ಕ್ವಾಡ್ಸು. ಅಷ್ಟು ಹಿಡ್ಕೊಬೇಕು. 10 ನಿಮಿಷ ಹಿಡ್ಕೊಬೇಕಲ್ಲ ಅವ್ಳು ಬರೋ ತನಕ. ಅರ್ಜೆಂಟಲ್ಲಿ ಮಾಡೋಕ್ಕೂ ಆಗಲ್ಲ ನಾವು ಪ್ಲಾನ್ ನಮ್ಮದು. ಸ್ವಲ್ಪ ಇದು ಮಾಡ್ಕೊಳ್ಳಿ. ಇದು ಕ್ಲೋಸ್ ಇಟ್ಕೊಂಡ್ರೆ ಏನು ಕಾಣಲ್ಲ. ಓಪನ್ ಇಟ್ಟರೆ ಕಾಣುತ್ತೆ ನೋಡಿ. ಯಾವ ಥರ ಮುಗೀಶ್ ಈಗ ಓಕೆನಾ? ಈಗ ಕರೆಕ್ಟ್ ಇದೆ. ಒಂದು ಸ್ವಲ್ಪ ಇನ್ನೊಂದ್ರೆ ಇದು ಮಾಡಿ ಅಷ್ಟೇ. ಕವರ್ ಯಪ್ಪ ಈಗ ಓಕೆಲ್ಲ? ಹಾಂ. ಅಯ್ಯೋ ಬ್ಲಡ್ ತರ ಕಾಣತ್ತಾರ ಹೆಂಗ್ ಮಾಡೋದು? ಅವ್ರೇನಾದ್ರು ಮಾಡ್ತಾರೆ. ಸುವಾಸಿಗೆ ಇದು ದೃಷ್ಟಿ ಪಟ್ಟಿ ಕೊಡ್ತಾರೆ ಕೈ ಮೇಲೆ. ಆಮೇಲೆ ಫೇಸ್ ಅಲ್ಲಿ ಇಂಜುರಿ ಕಾಣಿಸ್ಬೇಕಲ್ಲ, ಇಲ್ಲಾಂದ್ರೆ ಏನಾದ್ರು ಬಿಡೋದಿಲ್ಲ. ಸರ್ ಏನೋ ಸ್ವಲ್ಪ ಫೇಸ್ ಇದು ಮಾಡಿ ನಾನು ಕಾಲಿಗೆ ಫುಲ್ ಬ್ಲಡ್ ತರ ಫೇಸಿಗೆ ಸುಮ್ಮನೆ ಮೈನ್ಯೂರ್ ಆಪರೇಷನ್ ತರ ಹಾಕ್ಬಿಡಿ. ಅಯ್ಯೋ ಮೇಡಮ್ ಮಾತ್ರ ತುಂಬಾ ಐಡಿಯಾಸ್ ಇದಾವೆ. ಮೇಡಮ್ ಯಾವ ಟೈಮಿಗೆ ಟ್ರೈ ಮಾಡಿರ್ಬೋದು. ಪಾಪ ಅವರೆಲ್ಲ ಅವ್ರಿಗೆ ಇವೇ ವಿಚಿತ್ರ ಅನ್ನಿಸ್ತಾ ಇರುತ್ತೆ. ಯಾರು ಹಿಂಗೆಲ್ಲ ಮಾಡಿಸ್ತಾರಲ್ಲ ಅಂತ ಮೆಂಟಲ್ ತರ. ಜರ್ಮನ್ ಫೈಲ್ ತಗೊಂಡಿದ್ದು. 0.5 ತಗೊಂಡಿ ಕಡೆ ಅದು 0.5 ಲಿಕ್ಕು. ಅವಾಗ ಹೋಗುತ್ತೆ ಸ್ವಲ್ಪ. ಬರ್ತಾಳ. ಫ್ಯಾನ್ ಆಫ್ ಮಾಡು. ಅವಾಗ ಕ್ವಾಲಿಟಿ ಹೋಗುತ್ತೆ. ಫ್ಯಾನ್ ಆಫ್ ಮಾಡು. ಓ ಮೈ ಫ್ರೆಂಡ್ ಟೆನ್ಷನ್ ಆಗ್ತಾಳೆ. ಬ್ರೋ ಈ ತರ ಯಾವತ್ತಾದ್ರೂ ಶೂಟ್ ಮಾಡಿದ್ದಾರೆ? ಇಷ್ಟು ಆನೆಸ್ಟ್ ಆಗಿ ಇಷ್ಟು ರಿಯಲಿಸ್ಟಿಕ್ ಆಗಿ ಯಾರು ಮಾಡಿಲ್ಲ. ನೋಡ್ರಿ ಗಾಯ್ಸ್ ಫೋಟೋ 15 ನಿಮಿಷ ಇಟ್ಕೊಳಕ್ಕೆ ಅದೆಷ್ಟು ಕಾಲು ಹೋಗುತ್ತೆ ಅಂತ ನನಗೆ ಗೊತ್ತು. ಅವ್ರು ಬೇಗ ಬಂದ್ರೆ ಬಚಾವ್ ಅಂದ್ರೆ ಹಿಡ್ಕೊಂಡ್ಬಿಡುತ್ತಲ್ಲ ಕಾಲಂಗೆ ಒಂದು ಸ್ವಲ್ಪ. ಆಮೇಲೆ ತೆಗಿಬೇಕಾದ್ರೂ ಟೈಮ್ ಹಿಡಿಯುತ್ತಲ್ಲ ಅದು. ನೋಡಿ ಓಕೆನಾ ಅಂತ? ಗುರು ಬ್ರೋ. ಹಾಂ ಓಕೆ ಅಲ್ಲ? ಓಕೆ ಒಳಗಡೆಯಿಂದ ಹಾಕಿದ್ರು ಕರೆಕ್ಟ್. ನನಗೆ ಏನೂ ಆಗಿಲ್ವಾ? ನೀನೀಗ ಅದೇನೆ ನೀನ್ ಶೆಲ್ಟರ್ ಏನ ಅಂತ ಅನ್ಕೊಂಡೆ. ನೀನೇನೋ ಆಗಿಲ್ಲ ಅಂದ್ರೆ ಮುಖಕ್ಕೆ ಒಬ್ರು ಅವ್ನ ಮುಖಕ್ಕೆ ಏನಾದ್ರು ಹಾಂ ನಿಮ್ಮಿಬ್ರು ಮುಖಕ್ಕೆ ಹಾಕ ಬ್ಯಾಂಡೇಜ್ ಕಟ್ಬಿಡೋಣ ಗುರುಗ್ ಒಂದು ರೌಂಡ್ ತಲೆಗೆ. ಗೂಗ್ಲಿ ಫಿಲಂ ಶರತ್ ತರ ಹೆಂಗೆ ಹೋದ್ರಿ ಎಷ್ಟು ನಿಕ್ನೇಮ್ ಶರತ್.
ಹೌದಾ? ಯಾರು ಇಕ್ಕಿದ್ದು? ಸ್ಕೂಲ್ ಕಾಲೇಜಿನ ಹೆಸರು ಶರತ್. ಅದು ಯಾರು ಇಕ್ಕಿದ್ದು? ಯಾರು ಇಕ್ಕಿದ್ದು? ನಮ್ಮ ಟೀಚರ್ ಇಕ್ಕಿದ್ದಾನೆ. ಇದು ಬ್ಲೇಡ್ ತರನೇ ಕಾಣ್ತಲ್ಲ, ಕೊಪ್ಪಟ ಕರ್ರಾಗಿ ಎಲ್ಲೋ ಇಲ್ಲ ಆ ತರ ಮಾಡ್ತಾರೆ. ಚಾರ್ಕೋಲ್ ಮೈನಿಂಗ್ ಅಲ್ಲಿ ಅದು ಒಳಗಡೆ ಹಾಕಿದ್ರೆ ಈ ನೋಡಿ Yellow ಇಲ್ಲ ಬರುತ್ತೆ. ಹಾಕಿದ್ರೆ ಇಲ್ಲಿ pink ಕಲರ್ ಬರುತ್ತೆ, ಇಲ್ಲ ಹಾಕಿದ್ರೆ ಅದು ಆ ಕಲರ್ ಬರುತ್ತೆ. ನೀನ್ ಏರೋಪ್ಲೇನ್ ಮಾಡ ಆನ್ ಮಾಡ್ಬಿಟ್ಟು ಮಿಸ್ ಆಗೋಮೇಲೆ ಗುರು ಇಸ್ ಅವೈಲೇಬಲ್ ಬಂದ್ಬಿಡುತ್ತೆ. ಬೆಡ್ ಕವರು ಅವ್ರ ಪಾಪ ಅಲ್ಲೇ ಕಾಲ್ ನನಗೆ ಎದೋಕ್ಕಂತೂ ಆಗಲ್ಲ. ಹಿಂಗೆ ಪೀಸು ಹಿಂಗೆ ಕಾಲು ಕಾಣಿಸೋದು. ಇವಾಗ ನೋಡು, ಇವಾಗ ಕಾಣಿಸೋದು. ಬೆನ್ನು ಪೇಷಂಟ್ನ ಬೇರೆ ಮೇಲೆ ಮಲಗಿಸ್ಬೇಕಾಗುತ್ತಾ? ಮಲ್ಕೊಳ್ಳಿ ಪರವಾಗಿಲ್ಲ. ನೋಡಬೇಕು ಬಿಡಿ ಅವರಿಗೆ. ಹಿಂಗೆ ಕಾಣಿಸೋದು. ಬಿಡ್ರಿ, ಏನ್ ಅದು ಮಾಡೋದು? ಕೆಳಗಡೆ ಅದು ಹಾಕಿದ್ರೆ ಅದೆಲ್ಲ ಇರ್ಬೇಕು, ಹಾಕ್ಬೇಕು ಅವ್ರಿಗೆ. ಬ್ರೋ ಸುಮ್ಮನೆ ಖಾಲಿ ಏ, ಖಾಲಿ ಮಾಡ್ತಾ ಅದು ಸುಮ್ಮನೆ ಒಂದು ಪಾಸ್ ಮೈಕ್ರೋ ಮಾಡಿದ್ರೆ Smart ಇರ್ತಾರೆ. ಮೇಡಮ್ ತುಂಬಾ ಯಾವಾಗ ಎಷ್ಟು ಫಿಲಮ್ ಅಲ್ಲಿ ಮಾಡಿದ್ದಾರೆ ಮೇಡಮ್ ಕರ್ಕೊಳ್ಳಿ ನೆಕ್ಸ್ಟ್ ನಿಂದು ಮೇಡಮ್ ನಾ ಇನ್ವಾಲ್ವ್ ಮಾಡೋಣ ಅವ್ರಿಗೂ ಇದಕ್ಕೆ ಹಾಕೊಳ್ಳಿ. ಈಗ ಎಲ್ಲೆಲ್ಲಿ ಹಾಕ್ಬೇಕು? ನೋಡಿ ಅಲ್ಲಿ ಇಂಜುರಿ ಆಗಿರೋ ತರ ಕೈ ನನಗೂ ಕಟ್ಬಿಟ್ರಿ ಬ್ಯಾಂಡೇಜ್ ಅನ್ನು, ಬಿಕಾಸ್ ನಾನೇ ಅಲ್ವಾ ಡ್ರೈವರು. ನಾನೇ ಡ್ರೈವರ್, ಅದೇ ನನಗೆ ಜಾಸ್ತಿ. ಅದಕ್ಕೆ ಖಾಲಿ ಎಗುಸ್ತಿದೆ. ಚಿಲ್ಲ ತಿಲ್ಲಕ್ ಹೋಗ್ಬಿಟ್ಟಿದ್ದಾನೆ. ನಾವು ಅವ್ರ Observation ಅಲ್ಲಿ ಇದ್ದಾರೆ ಅವರು. ಹೈಲಿ ಅಬ್ಸರ್ವೇಷನ್ ಇದ್ದಾರೆ ತಿಲಕ್ ಅವರು. ಫುಲ್ ಸುಸ್ತಾಗ್ಬಿಟ್ಟೆ. ದುರ್ಗಾದಲ್ಲಿ ನನ್ನ ಮುಖ ಎಲ್ಲ ಬೇರೆ ಕಲರ್ ಯಾರು ಮಾಡೋಕ್ಕಾಗುತ್ತೆ? ಊದಿರೋ ಥರ ಹಚ್ಬೇಕು ಅಷ್ಟೇ. ಬ್ಯಾಟರಿ ತಗೊಂಡು ಸ್ನಾನ ಮಾಡೋರು ನೋಡಿದೆ ಚೆನ್ನಾಗಿ ನೋಡಿ. ಮೇಡಮ್ ನನಗೆ ಹೆಲ್ಪ್ ಮಾಡ್ತಾ ಇದ್ರು, ಬೈತಾ ಇದ್ರು. ಎಷ್ಟು ಬಿಡು ತೆಗೆದು ಒಗೆದ್ಬಿಡು ಅಂತವ್ರು ಅವರಿಂದ. ಕೈ ಚಿಕ್ಕಲ ಮತ್ತೆ ದೊಡ್ಡದ ಗಾಳಿ ಆಗಿದೆ. ಉಲ್ಟಾ ಹಾಕಿ ಅದು. ಯಾವ ಲೆವೆಲಿಗೆ ಎಫರ್ಟ್ ಆಗ್ತದೆ. ನಾನು ದಯವಿಟ್ಟು ಫಸ್ಟ್ ಮಾಸ್ಕ್ ಹಾಕಿ ನೋಡ್ಬಿಡ್ತೀನಿ, ಆಮೇಲೆ ಬಂದ ತಕ್ಷಣ ಇಲ್ಲಿ ಆಕ್ಸಿಜನ್ ಆನ್ ಮಾಡ್ತೀನಿ. ಇಪ್ಪ ಮತ್ತೆ ನಿಂತ್ಬಿಡಂಗೆ ಅಷ್ಟರಲ್ಲೇ ಹಾಕ್ರಿ. ಸಾಕು. ಸ್ವಲ್ಪ ನ್ಯಾಚುರಲ್. ಅಮ್ಮ ಅಯ್ಯೋ ಏನು ಹೇಳ್ತೀರಾ? ಅವತ್ತೊಂದು ನೈಟು ಗಾಡಿ ಕರೆಕ್ಟಾಗಿ ಓಡಿಸಿದ್ರೆ ಇವತ್ತು ನಂಗೆ ಕಾಲು ಇರ್ತಾ ಇತ್ತು. ಏನಿಗೆ ಕೊಟ್ಟರು ಅವ್ರಿಗೆ ಕಾರು ಅವ್ರಿಗೆ ಫುಲ್ ಸ್ಪೀಡು ಹಿಂಗೆ ಗೊತ್ತು ಅವಳು ಹಂಗೆ ಹೇಳ್ತಾ ಇರ್ತಾಳೆ, ಏನಾದ್ರು ಕುಂತಾಳೆ ಅಂತ ಗೊತ್ತಿತ್ತು ನಂಗೆ. ಕಾರ್ ಗುದಿಯೋರ್ಗು ಏನ್ ಮಾಡ್ತಾ ಇದೀರಾ ನೀವೆಲ್ಲ? ಏನು ಮಾಡಿಸಿದ್ರು? ಇಲ್ಲ ಬರ್ತಾರೆ. ಬ್ಯಾಂಡೇಜ್ ಹಾಕ್ಬಿಟ್ಟು ನಿಂಚು. ಕಾರ್ ಗುದಿಯೋರ್ಗು ಏನ್ ಮಾಡ್ತಾ ಇದೀರಾ ನೀವೆಲ್ಲ ಅಂದ್ರು. ಹಿಂದೆ ಕೂತ್ಕೊಂಡು ಊಟ ಮಾಡ್ತಿದ್ದೆ ಕಾರ್ ಹೋಗ್ತಿದ್ರು. ಏನ್ ನಿದ್ದೆ ಮಾಡ್ತಾ ಇದ್ರಾ? ನೀನು ಹಿಡ್ಕೊಳಕ್ಕಾಗತ್ತಾ ಕಾರ್ ಬಿಡ್ಬೇಕಾದ್ರೆ? ಅದೇ ಇನ್ನು ಕಾರ್ ಕೂತ್ಕೊಂಡು ನಿಂದ್ರೆ ಆರ್ಡರ್ ಕೂತ್ಕೊಂಡು ಗುರು ಒಳಗಡೆ ಬಾ ಅವಳ ಜೊತೆನೆ. ಅವ್ಳು ಬಂದಾಗ ಇಲ್ಲೊಂದು ಚೇರ್ ಕೊಡಿ, ಫಸ್ಟ್ ಅವಳಿಗೆ ಕುತ್ಕೊಳ್ಳೋಕೆ ಇಲ್ಲೊಂದು ಚೇರ್ ಕೊಡಿ. ಇಲ್ಲೇ ಕುತ್ಕೊಂತಾಳ. ಸರಿ, ನೀನು ಅದು ಕಡ್ಡ ನಿಂತ್ಕೊಂಡು ಹೋಗ್ಬಿಟ್ಟು ಅವಳು ಯಾವಾಗ ಇಲ್ಲಿ ಕುತ್ಕೊಂತಾಳಲ್ಲ ನಾನು ನೋಡ್ಕೊಂಡು ಅವಾಗ ನೀನು ಅಲ್ಲಿಂದ ಸೈಡ್ಗೆ ಹೋಗು, ಅವಾಗ ಕರೆಕ್ಟಾಗಿ ಬರುತ್ತಲ್ಲ. ನಾನು ಇಲ್ಲಿ ಕೂತ್ಕೊಂಡು ಹಾ ಬೆಸ್ಟ್. ಆಮೇಲೆ ನಿಮ್ ಡಿಸ್ಕಸ್ ಮಾಡಿ. ನೀನು ಅಲ್ಲಿ ನಿಂತ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕೆ ಗೊತ್ತಾ, ಅವಳು ಏನಾದ್ರು ಅಕಸ್ಮಾತ್ ಹಿಂದೆ ತಿರುಗಿ ನೋಡಿದ ತಕ್ಷಣ ನಿನ್ ಸೈಡಿಗೆ ಬಂದು ಯಾಕಂದ್ರೆ ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ ನಡಿ. ಹಾ ಹಿಂಗೆ ನೀನ್ ಕಾಣ್ದ ಇಲ್ಲಿ ಕೂತ್ಕೊಂಡ್ರೆ ನನ್ನ ಬಾಡಿ ಡನ್ 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 ಡನ್. ಓಕೆ ಸರಿ. ನೋಡಿ ಏನಾಗುತ್ತಿದೆಯಾ ಹಿಂಗೆ ಆಗ್ತದೆ ಮಾತಾಡಿ. ಅವ್ರ ಟೆನ್ಷನ್ ಅಲ್ಲಿ ಇದೆಲ್ಲ ಅಬ್ಸರ್ವ್ ಮಾಡೋದು. ಅದಕ್ಕೇನೆ ಆ ಟೆನ್ಷನ್ ಇದೆಲ್ಲ ಈಗ ಕರೆಕ್ಟ್ ಆಗಿದೆ ಬಿಡಿ ಅಂತ. ತಲೆ ಪೇಟ ಸುತ್ತಮ್ಮ. ಅವನಿಗೆ ಈ ಥರ ಒಂದು ಹಾಕಿ ಮೇಡಮ್, ಡಬಲ್ ಫ್ರಂಟ್ ಅಲ್ಲಿ ಮಾತ್ರ ನನಗೆ ಫುಲ್ ತಲೆ ತುಂಬ ಥರ ಹಿಂಗೆ ಇದು ಹಾಕಲ್ವಾ ಗಡ್ಡ ಪ್ರಶ್ನೆ ಹಾಕ್ತಾರೆ. ಹಿಂಗಲ್ಲ, ಅವನಿಗೆ ಹಿಂಗಾಕಿ ನನಗೆ ಈ ಥರ ಏನಾದ್ರು ಜಾ ಆ ಥರ ಏನಾದ್ರು ಹಿಂಗೆ ಹೋಗ್ಬಿಟ್ರಾ ಬೇಬಿ ಆನ್ ದ ಬೋರ್ಡ್. ಅಪ್ಪ ಇಷ್ಟೊಂದೆಲ್ಲ ನಾನು ದೇವರಾಣೆ ಲೈಫಲ್ಲಿ ಹೊಸಟಿ ಮತ್ತೊಂದು ಇರೋ ಕಾಂಟೆಂಟಲ್ಲಿ ಎಷ್ಟೊಂದು ಕಂಟೆಂಟ್ ರಿಸ್ಕ್ ತಗೊತೀನಿ. ಈ ಲೆವೆಲ್ಗೆ ಯಾವುದೋ ತಗೊಂಡಿಲ್ಲ. ಇವಾಗ ಫುಲ್ ರಿಯಲಿಸ್ಟಿಕ್ ಆಗಿ ಕಾಣುತ್ತೆ, ಇನ್ನೂ ರಿಯಲಿಸ್ಟಿಕ್ ಜಾಸ್ತಿ ಆಗ್ತೈತೆ. ಹೋಗ್ಬಿಟ್ಟ ಸಮಾರ ಹೋಗ್ಬಿಟ್ಟ ನೆನಪರಿ ಬೇಬಿ ಚಿನ್ನಮ್ಮ ಅಣ್ಣ ಇವೆನ್ನಲ್ಲೂ ಅಣ್ಣನೇ ಸ್ಟಾರಮ್ಮ. ನೋಡಿ ಗೈಸ್, ಕೈ ಗ್ಲೂಕೋಸ್ ಹಾಕೊಂಡು ಫೈಟಿಂಗ್ ಮಾಡ್ತೀನಿ ನಾನು. मतलब वो अलग ही लेवल का बंदा था।